ಮಹಾಲಿಂಗರ ಅನುಭವ ಅಮೃತ ಈ ಒಂದು ಗ್ರಂಥವನ್ನು ಆಧರಿಸಿ ಉಪನ್ಯಾಸ ಮಾಡುತ್ತಾ ಗುರು ಶಂಕರ ಭಟ್ ಅಗ್ನಿಹೋತ್ರಿಯವರ ವೇದಾಂತ ಪ್ರವಚನ ಮಾಲಿಕೆಯವರು ಈ ಒಂದು ಗ್ರಂಥವನ್ನ ರಚಿಸಿದಂತ ಶ್ರೀ ಗಣೇಶ್ ಭಟ್ ಅಗ್ನಿಹೋತ್ರಿ ಹಾಗೂ ಅವರ ಸಂತತಿ ಮತ್ತು ಶಂಕರ ಭಟ್ ಅಗ್ನಿಹೋತ್ರಿ ಅವರಿಗೆ ಅನಂತ ಪ್ರಣಾಮ ಸಲ್ಲಿಸುತ್ತಾ ಅವಲೋಕನ ಮಾಡೋಣ. ಓಂ ನಮೋ ನಾರಾಯಣಾಯ. ಆತ್ಮವರು ತಮ್ಮೆಲ್ಲ ಕುರಿತು ನಾರಾಯಣಾಯನ ಅಂತಂದ್ರೆ ಪರಮ ಪೂಜ್ಯರಿಗೆ ಹೇಳಿದ್ದಾರೆ. ನೀರಿನಲ್ಲಿರುವುದು ದೇವರು ಅಂತ ಎಲ್ಲವೂ ಕೂಡಬೇಕು ನಮಗೆ. ಆ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ಓಂ ನಮೋ ನಾರಾಯಣ ಅಂತ ಹೇಳಿ ಇವತ್ತಿನ ಈ ಸತ್ಸಂಗ ಪ್ರಾರಂಭ ಆಗುತ್ತಿದೆ. ಆದ್ಮೇಲೆ ನಿನ್ನೆ ದಿವಸ ನಿಜವಾದ ಮುಕ್ತ ಸ್ಥಿತಿ ಅಂತಂದ್ರೆ ಅಥವಾ ಮೋಕ್ಷ ಅಂತಂದ್ರೆ ಎಂಥದ್ದು ಎಂಬಂತ ಸಂಗತಿಯನ್ನು ವಿವರಿಸ್ತಾ ವಾಡಿಕೆಯಲ್ಲಿರುವಂತ ಅಥವಾ ಕೆಲವೊಂದು ಉಪಾಸಕರಿಗೆ ಮಾತ್ರ ಪ್ರಾಪ್ತವಾಗಿರ್ತಕ್ಕಂಥ ಒಂದು ಸಾಲೋಕ್ಯ ಇರಬಹುದು, ಸಾಮೀಪ್ಯ ಇರಬಹುದು, ಸಾರೋಪ್ಯ, ಸಾಮೀಪ್ಯ, ಸಾರೋಪ್ಯ ಇವುಗಳಿಗೆ ಮೋಕ್ಷ ಮೋಕ್ಷ ಹೇಳಿ ಉಪಚಾರಕ್ಕಾಗಿ ಕರೆದೇ ಹೊರತು ಅವು ನಿಜವಾದ ಮೋಕ್ಷಕ್ಕೂ ಅಲ್ವೇ ಅಲ್ಲ. ಯಾಕಂದ್ರೆ ಸಾಮೀಪ್ಯ ಇರೋದು ಸಾರೋಪ್ಯ ಇವೆಲ್ಲ ಅಲ್ಲಲ್ಲ. ಯಾಕಂದ್ರೆ ನಿಜವಾದ ಮೋಕ್ಷ ಅಂತಂದ್ರೆ ಜನನ ಮರಣ ವೈಪರೀತ್ಯ ಅನ್ನೋದಲ್ಲ, ಅದು ಮೋಕ್ಷ. ಇದೇನಾಗ್ತದ ಮತ್ತು ನಾವು ಪುನರ್ಜನನವಾಗ್ಬೋದು, ಸಾಮೀಪ್ಯದ್ರು ಆಗ್ಬೋದು, ಸಾರೋಪ್ಯದ್ರು ಆಗ್ಬೋದು. ಅದು ಆತ್ಮಾನಾತ್ಮ ವಿವೇಕದಿಂದ ಮಾತ್ರ ನಮ್ಮ ಅಂತಃಕರಣದಲ್ಲಿ ಅನುಭವಿಸುವಂತ ಒಂದೊಂದು ವಿಶೇಷ ಪ್ರಜ್ಞೆ ಅಷ್ಟೇ. ಅದು ಯಾವುದು ಸಾಲೋಕ್ಯ, ಸಾಮೀಪ್ಯ, ಸಾರೋಪ್ಯ ಅಂತ ಹೇಳ್ತೀವಿ ನಾವು. ಅದು ಮೋಕ್ಷ ಮತ್ಯಾವುದೂ ಅಲ್ಲ. ಇನ್ನು ನಾವಿನ್ನು ಒಂದಿಷ್ಟು ಸುಲಭವಾಗಿ ಈ ಬುದ್ಧಿಯಿಂದ ಗ್ರಹಿಸಬೇಕಂತಂದ್ರೆ ಈಗ ನಾವು ಜೀವ ಎನ್ನುವುದು ನಮಗೆ ಎಷ್ಟು ದೃಢವಾಗಿ ಸ್ವಾಭಾವಿಕವಾಗಿ ಸಹಜವಾಗಿ ಸ್ವಲ್ಪ ನಾವು ಜೀವಿ, ನಾವು ಜೀವ, ನನ್ನ ಪ್ರಾಣ ಅಂತ ಹೇಳ್ತೀವಿ ನಾವು ಅಂತೇಳಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ಲಿಕ್ಕೆ ಸಾಧ್ಯ ಇದ್ದಾಗ ಅಥವಾ ಇದೇ ಯಾರಿಗಾದ್ರೂ ಅನ್ಸೋದೇನು ಇಲ್ಲ, ಯಾಕಂತೂ ಸಾಧ್ಯ ಇಲ್ಲ. ನಾನಿದ್ದೀನಿ ಅಂತಕ್ಕಂಥದ್ದು, ನಾನೊಬ್ಬ ಜೀವ ಅಂತಕ್ಕಂಥದ್ದು ಹೇಳ್ತೀವಿ ನಾವು ಸಹಜವಾಗಿ. ಎಲ್ಲಿ ಅದನ್ನೇ ನಾವು ಅಂತಃಕರಣವಾಗಿ ನಾನು ಅಲ್ಲಿ ಹೇಳ್ಕೋಬೇಕಾಗಿಲ್ಲ ಅಥವಾ ಪ್ರಯತ್ನ ಪೂರ್ವಕವಾಗಿ ಅದನ್ನ ನಾವು ಕಟ್ಪಾಡೋದು ಮಾಡಿಲ್ಲ, ಶ್ರವಣ ಏನೂ ಇಲ್ಲ. ಹೇಳ್ತೀವಿ ನಾನೊಬ್ಬ ಜೀವ ಅಂತೇಳಿ. ನನ್ನಂತವ್ರು ಈ ಜಗತ್ತಿನ ಅನೇಕ ಇದ್ದಾರೆ, ಅವರ ಬಗ್ಗೆ ನಾನೊಬ್ಬ. ನನಗೂ ಒಮ್ಮೆ ಸುಖಾನ ಆಗ್ತದೆ, ಒಮ್ಮೆ ದುಃಖಾನು ಆಗ್ತದೆ. ಹಿಂಗ ನನ್ನ ಸ್ಥಿತಿಯನ್ನು ವಿಶ್ವಾಸದಿಂದ ಹೇಳ್ತಾನೆ ಅಷ್ಟೇ. ಯಾರೊಬ್ಬರ ಮಾತು ಕೇಳಿ ಅನ್ನುವುದಿಲ್ಲ ಅವನು ಅದನ್ನ. ಹೌದು, ಯಾಕಂತಂದ್ರೆ ಅದು ಗಟ್ಟಿಯಾಗಿ ಹೇಳಬೇಕು ಹೋಗ್ಬಿಟ್ಟಿದೆ ಅಂತ, ಅಷ್ಟು ಗಟ್ಟಿಯಾಗಿ ಹೋಗ್ಬಿಟ್ಟಿದೆ. ಹಂಗ ನಾನು ಆತ್ಮ ಅಂತಕ್ಕಂಥ ಗಟ್ಟಿಯಾಗಬೇಕಂತ. ನಾನು ಹಾಗೀಗ ಪ್ರತಿಯೊಂದನ್ನು ಏನ್ ನಾವು ಲೌಕಿಕದಲ್ಲಿ ನೋಡ್ತೀವಿ, ಕಾಣ್ತೀವಿ ವ್ಯವಹಾರದಲ್ಲಿ, ಅವೆಲ್ಲ ಅಷ್ಟು ಗಟ್ಟಿಯಾಗಿಬಿಟ್ಟದ ನಮಗ. ಇದ್ಯಾಕೆ ಅಷ್ಟು ಗಟ್ಟಿಯಾಗೋದಿಲ್ಲ ಅಂತ ಅವೆಲ್ಲ ಗಟ್ಟಿಯಾಗಿಬಿಟ್ಟು ಸಹಜ ಹೋಗ್ಬಿಡ್ತೇವೆ ನಾವು. ಇದು ಅಷ್ಟೇ ಸಹಜ ಸರಳ ಬರಬೇಕು ಅಂತ. ಅದರಂತೆ ಇದು ಯಾವುದು ನಿಜವಾದ ನಾನು ಅಲ್ಲವೇ ಅಲ್ಲ. ಹಾಗೆ ಭ್ರಾಂತಿ ಆಗಿದೆ ನನಗಷ್ಟೇ. ಆದ್ರ ಭ್ರಾಂತಿ ಅಂತ ಹೇಳ್ತಾ ಬರ್ತಾ ಇದ್ದೀವಿ, ಆ ಭ್ರಾಂತಿ ಬಿಡ್ಲಿಕ್ಕಾಗುವಂತ ಅಂತೀವಿ. ಶಿವೋಂ ನಾನಲ್ಲ, ಕಣ್ಣಲ್ಲ, ಅಂತಕ್ಕನ ನಾನಲ್ಲ, ಏನಲ್ಲ ನಾನು, ಇಂದ್ರಿಯ ನಾನು ಏನೆಲ್ಲ ನಾನಲ್ಲ ಅಂತೀವಿ ಅಷ್ಟೇ. ಆ ಕಾಲದಲ್ಲಿ ಆ ತರ ಒಂಥರ ಭಾವ ಬಂದಿರ್ತದ. ಈ ಸತ್ಸಂಗ ಮುಗಿದ ತಕ್ಷಣ ಮತ್ತೆ ನಮ್ಮ ಭಾವಕ್ಕೆ ಹೋಗ್ಬಿಡ್ತೀವಿ ನಾವು. ಭಾವನೆ ಸ್ತರದಲ್ಲಿ ಹೋಗ್ಬಿಡ್ತೀವಿ, ಅಂದ್ರೆ ಜೀವ ಭಾವದಲ್ಲಿ ಹೋಗ್ಬಿಡ್ತೀವಿ. ಈ ಭ್ರಾಂತಿ ನಮಗಾಗಿದೆ ಅಂತಕ್ಕಂಥದ್ದು. ನಾನು ಜೀವನೆಂಬಂತ ಭ್ರಾಂತಿ ನಮಗಾಗಿರ್ತದೆ. ಅಂದ್ರೆ ಕರ್ತ ಭೋಕ್ತ ಎಂಬಂತ ಭ್ರಮೆ ನನಗೆ ಆಗಿದೆ ಅಂತ. ನಾನು ಕನಸು ಕಾಣ್ತೀನಿ, ಕನಸಿನಲ್ಲಿ ಒಂಥರದ ಭ್ರಮೆಯಿಂದ ಸಂಚರಿಸ್ತಾ ಇರ್ತೀವಿ ನಾವು. ಏನೇನೋ ಎಲ್ಲೆಲ್ಲೋ ಸಂಚರಿಸುತ್ತೀವಿ ನಾವು, ಯಾವುದು ನೋಡುವುದಿಲ್ಲ, ಯಾವ ದೇಶ, ಯಾವ ಕಾಲು, ಏನು ಯಾವ ವಸ್ತುನೇ ಇಲ್ಲ, ಎಲ್ಲೆಲ್ಲೋ ಸಂಚರಿಸ್ತಿರ್ತೀವಲ್ಲ, ಏನೋ ಕೆಲಸ ಮಾಡ್ತಿರ್ತೀವಿ, ದುಃಖ ಪಡ್ತಿರ್ತೀವಿ, ಸುಖ ಪಡ್ತಿರ್ತೀವಿ, ಅನುಭವಿಸ್ತಿರ್ತೀವಿ, ಏನೆಲ್ಲ ಮಾಡ್ತಿರ್ತೀವಿ.
ಮಟ್ಟಿಗೆ ಸತ್ಯ ಅಂತ ಪ್ರಶ್ನೆ ಹಾಕೋಬೇಕಲ್ಲ ನಾವೇ. ಹಂಗ ಇದು ಯಾವುದು ನಾನಲ್ಲ, ನಿರ್ವಿಕಲ್ಪ, ನಿರಾಕಾರ, ಜನನವಿಲ್ಲ, ಮರಣವಿಲ್ಲ, ದೇಹವಿಲ್ಲ ಅಂತಂದ್ಮೇಲೆ ಆ ಸ್ಥಿತಿ ನಾನು ಅನ್ನೋದು ಅಷ್ಟು ದೃಢ ಆಗ್ಬೇಕಲ್ಲ. ಈಗ ಕಣ್ಣಂತರ ಗುರ್ತಾಗ್ತದೆ, ಹೌದು ಕನಸ ಅಂತ ಗುರ್ತಾಗ್ತದೆ. ಆದ್ರೆ ಇದ್ಯಾಗ ಅನ್ಸೋಲ್ಲ ನಮಗೆ, ಇದು ಅನ್ಸ್ಬೇಕಂಗೆ. ಕನಸ ನಂತರ ಜಾಗ್ರತೆ ಬಂದಂತ ಓ ಅದು ಕನಸು ಕಂಡು ನಾನು ಇಷ್ಟೆಲ್ಲ ಏನೆಲ್ಲ ಕತೆ ಕಟ್ಟಿ ಹೇಳ್ತೀವಿ ನಾವು. ಅದಾದ ನಂತರ ಜಾಗ್ರ ಬಂದಾಗ ನಾವ ಅದು ಕನಸು ಅಂತ ಸಹಜ ಅಷ್ಟು ನಂಬಿಡ್ತೀವಿ ನಾವ, ಅಥವಾ ಹೇಳ್ತೀವಿ, ಅಷ್ಟು ಗಟ್ಟಿಗೆ ಹೇಳ್ತೀವಿ. ಆದ್ರೆ ಇದು ಜಾಗೃಣು ಅಂತ ಒಂದು ಕನಸು ಅಂತಕ್ಕಂಥದ್ದು ನಮಗೆ ಗಟ್ಟಿ ಆಗ್ಬೇಕಂತ. ಅದಕ್ಕ ಇದು ಯಾವುದು ನಾನಲ್ಲ, ನಿರ್ವಿಕಲ್ಪ, ನಿರಾಕಾರ, ಜನನವಿಲ್ಲ, ಮರಣವಿಲ್ಲ, ದೇಹವಿಲ್ಲ ಅಂತಂದ್ಮೇಲೆ ಆ ಸ್ಥಿತಿ ನಾನು ಅನ್ನೋದು ಅಷ್ಟು ದೃಢ ಆಗ್ಬೇಕಂತ. ಯಾವುದು ನಾನು? ಲಕ್ಷಾರ್ಥದ ನಾನು. ಅದು ದೃಢವಾಗಬೇಕು, ಗಟ್ಟಿ ಆಗ್ತಾ ಹೋಗಬೇಕು. ಅದನ್ನು ಸ್ಪಷ್ಟ ಶಬ್ದಗಳಿಂದ ಹೇಳಿದ್ದಾರೆ. ಯಾರೋ ಏನೋ ಒಂದು ಕಲ್ಪನೆ ಮಾಡಿ ಹೇಳಿದ ಮಾತಲ್ಲದು. ಏನ್ ಹೇಳಿದ್ದಾರೆ ಮಾತು? ದೇಹಾತ್ಮ ಜ್ಞಾನವತ್ ಜ್ಞಾನಂ ಅಂತಂದ್ರು. ದೇಹಾತ್ಮ ಜ್ಞಾನವತ್ ಜ್ಞಾನಂ. ಯಾರು ಹೇಳಿದ್ರದನ್ನ? ಶಂಕರ ಭಗವತ್ಪಾದರು ಹೇಳಿದ್ರು. ಏನ್ ಹೇಳ್ತಾರೆ ಅವರು? ಅವರು ಬರೆದಂತ ಯಾವ ಗ್ರಂಥಪ್ಪ ಅಂತಂದ್ರ ಉಪದೇಶ ಸಹಸ್ರಿ. ಇದು ಸಹಸ್ರ ಇದರಲ್ಲಿ ಉಪದೇಶ ಸಹಸ್ರಿ ಗ್ರಂಥದಲ್ಲಿ ಈ ಶ್ಲೋಕ ಇದೆ. ಏನ್ ಹೇಳ್ತಾರೆ ಶ್ಲೋಕದಲ್ಲಿ? ದೇಹಾತ್ಮ ಜ್ಞಾನವತ್ ಅಂತ ಹೇಳಿದ್ರು. ಹಾಗಂತಂದ್ರೆ ದೇಹವೇ ನಾನು ಎಂಬಂತ ತಿಳುವಳಿಕೆ ಹೇಗೆ ನಮಗೆ ದೃಢಪಟ್ಟಿದೆಯೋ, ಗಟ್ಟಿಯಾಗಿದೆಯೋ, ಎಲ್ಲರಿಗೂ ಇದೆಯೋ, ಹಾಗೆ ದೇಹಾತ್ಮ ಜ್ಞಾನ ಬಾಧಕಂ ಅಂತಂದ್ರೆ ದೇಹವೇ ನಾನೆಂಬ ತಿಳುವಳಿಕೆಯನ್ನು ತೊಲಗಿಸಬೇಕು. ಇದನ್ನು ಅಟ್ಟ ಗಟ್ಟಿ ಮಾಡ್ತಾ ಹೋಗ್ಬೇಕು ನಾವು. ಇದನ್ನು ತೊಲಗಿಸಿ ಕಳೆದು ಅಂತಂದ್ರೆ ಇದನ್ನ ಎದರಿಂದ ವಿಚಾರದಿಂದ ಮಾಡ್ಬೇಕಲ್ಲ. ಇದನ್ನ ಪ್ರಯತ್ನ ಪೂರ್ವಕ ಮಾಡ್ಕೋಬೇಕು ನಾವು. ಇದನ್ನ ವಿಚಾರದಿಂದ ಅದನ್ನೆಲ್ಲ ಬಿಡಿಸಿ ಬಿಟ್ಟು ಇದೆಲ್ಲ ಅಳಿಸಿ ಹಾಕಿ ಅಲ್ಲೇನ್ ಬರ್ಬೇಕು ಆ ಜಗದಾಗ? ದೇಹಾತ್ಮ ಜ್ಞಾನವತ್, ದೇಹಾತ್ಮ ಜ್ಞಾನ ಬಾಧಕಂ ಅನ್ಕೊಂಡ್ ಮುಂದೆ ಆತ್ಮೇನೈವ ಭವೇತ್. ಆ ಬುದ್ಧಿಗೆ ಆತ್ಮನೇ ನಾನು ಕೊನೆಗೆ ಬುದ್ಧಿಯನ್ನ ನಿರ್ಣಯ ಮಾಡೋದಿಲ್ಲ. ಅವಾಗ ಏನಾಗ್ತದೆ? ಆ ಬುದ್ಧಿಗೆ ಆತ್ಮನೇ ನಾನು, ನಾನು ಆತ್ಮ, ನಾನು ಶಿವ ಅಂತಕ್ಕಂಥ ತಿಳುವಳಿಕೆ ಇಷ್ಟು ದೃಢ ಆಗ್ಬೇಕಲ್ಲ. ಅದು ಮೊದಲು ದೇಹ ನಾನು ಎಂಬಂತ ತಿಳುವಳಿಕೆ ಎಷ್ಟು ದೃಢವಾಗಿತ್ತು ಅಷ್ಟೇ ದೃಢ ಆಗ್ಬೇಕು. ಯಾವುದು? ಆತ್ಮ ನಾನು ಅಂತಕ್ಕಂಥದ್ದು. ಇಷ್ಟು ದಿವಸ ನಾವು ಇಷ್ಟು ವರ್ಷ ದೇಹ ನಾನು ದೃಢ ಆಗಿತ್ತಲ್ಲ, ಅಷ್ಟೇ ದೃಢ ಇದನ್ನ ಮಾಡ್ತಾ ಹೋಗ್ಬೇಕು. ಅಷ್ಟು ವರ್ಷ ಬೇಕಂತಿಲ್ಲ. ಇಲ್ಲಿ ಶ್ರದ್ಧೆ, ವಿಶ್ವಾಸ, ನಂಬಿಕೆ ಇವೆಲ್ಲ ನಾವು ಒಟ್ಟುಗೂಡಿಸಿದಾಗ ಅದೇನು ಬಹಳ ದೂರಿಲ್ಲ. ಗುರುವಿನಲ್ಲಿ ಶ್ರದ್ಧೆ ಇಟ್ಟಾಗ, ಆ ಗುರುವಿನ ವಾಕ್ಯ ಕೇಳಿದಾಗ ಬಹಳ ಸರಳ, ಕೆಲವೇ ದಿವಸದಲ್ಲಿ, ಕೆಲವೇ ಕ್ಷಣಗಳಲ್ಲಿ ಆಗುವಂಥದ್ದು ಹೇಳ್ತಾರೆ. ಆದ್ರೆ ಆತ್ಮವೇ ನಾನು, ಎಂದೆಂದಿಗೂ ಇದೆಯಾ ನಾನಲ್ಲ, ಇಷ್ಟು ಗಟ್ಟಾಗಿ ಹೋಗ್ಬೇಕು. ಇಷ್ಟು ತಿಳುವಳಿಕೆ ಯಾರಿಗೂ ಉಂಟಾಗ್ಲಿ, ಹೇಗೆ ಉಂಟಾಗ್ಲಿ, ಏನು ನೇಚ್ಛನ್ನಪಿ ಮುಚ್ಛತೆ ಅಂತ ಹೇಳ್ತಾರೆ. ಅವರಿಗೆ ಇಚ್ಛಾ ಇಲ್ಲದಿದ್ರು ಮೋಕ್ಷ ಹಾಗೆ ತಿರ್ತದೆ ಅಂತ ಹೇಳ್ತಾರೆ ನೋಡ್ರಿ. ನೇಚ್ಛನ್ನಪಿ ಮುಚ್ಛತೆ, ಅವ್ರಿಗೇನ್ ಇಚ್ಛಾ ಇದ್ದಿದ್ರು ಸಹಿತ ನಾ ಮೋಕ್ಷದ ನಾವೆಲ್ಲ ಇಚ್ಛಾ ಪಟ್ಟಿರ್ತೀವಿ ಅಂತೇವೆ. ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ 4 ವರ್ಷದಿಂದ ಹೇಳ್ಕೊತ ಬಂದೆ ನಾವು. ಇಷ್ಟು ಇಚ್ಛೆ ಇದ್ದಿದ್ರು ಸಹಿತ ಇಲ್ಲೇನಂತಾರಂದ್ರ ಇಷ್ಟ ತಿಳ್ಕೊಂಡ್ಬಿಟ್ರೆ ಸಾಕು. ಏನ್ ತಿಳ್ಕೋಬೇಕು? ಮೊದಲು ಈ ದೇಹ ನಾನು ಎಂಬಂತ ತಿಳುವಳಿಕೆ ಎಷ್ಟು ದೃಢವಾಗಿತ್ತು ಅಷ್ಟೇ ದೃಢ ಏನಾಗ್ಬೇಕು?
ನಾನೇನು ಮುಚ್ಚಿ ಇಚ್ಛಾ ಮಾಡೇ ಇಲ್ಲ ಅದ್ರ ಬಗ್ಗೆ, ನನಗೆಲ್ಲಿ ಮೋಕ್ಷ ಆಗ್ಯದ, ಹಿಂಗಲ್ಲದು. ಇಚ್ಛಾ ಅಂದ್ರೇನು, ನಮ್ಮ ಯಾವ ತರ ನಮ್ಮ ಒಳಗ ಆ ದೃಢಪಟ್ಟಿರ್ಬೇಕು, ಏನು ಈ ದೇಹ ನಾನಲ್ಲ, ಈ ದೇಹ ನಾನಲ್ಲ, ನಾನು ಶಿವಮದಿನಿ, ಇದು ಗಟ್ಟಿಗುಂಟಿತ್ತಂದ್ರ ಈ ಇಚ್ಛಾ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರಲ್ಲ, ಆ ಇಚ್ಛಾ ಹಂಗ ಮತ್ತೆ ಇದು ಯಾವ್ದೋ ಮಾಡಲ್ಲಬ್ರಿ ನನಗೆ ಇಚ್ಛಾ ಇಲ್ಲದೆ ಹಾಗಾದ್ರೆ ನನ್ನ ಮೋಕ್ಷ ಹಂಗಾಗುದಿಲ್ಲ. ಈ ಬುದ್ಧಿಯಲ್ಲಿ ಇಷ್ಟು ದೃಢ ಆಗ್ಬೇಕು. ಏನ್ ದೃಢ ಆಗ್ಬೇಕು? ದೇಹವೇ ನಾನು ಎಂದು ಅಜ್ಞಾನ ಏನ ಕಾಲದಲ್ಲಿ ತಿಳಿದಂತೆ ಅದನ್ನ ಅಳಿಸಿ ಹಾಕಿ ವಿಚಾರದಿಂದ ಏನ್ ನೋಡ್ಬೇಕಲ್ಲಿ, ಆತ್ಮವೇ ನಾನು, ಆತ್ಮವೇ ನಾನು ಎಂಬಂತ ನಿಶ್ಚಯ ಆಗ್ಬೇಕು. ಅದಕ್ಕೆ ಈ ಮಾನವ ಜನ್ಮ ಇದು ಸರಳವಾಗಿದ್ದಂತಹ ಸ್ಥಿತಿ ಇದು. ಯಾಕಂದ್ರೆ ಎಷ್ಟೋ ಜನ್ಮ ತಿಳಿದಿದೆ ನಾವು, ಇಲ್ಲಿ ದೃಢ ಪಡಬೇಕದು. ಎಷ್ಟೋ ಜನ್ಮದಿಂದ ಇದ್ದಾಗ ನಾವು ಅಂತಿ ನಿಶ್ಚಯ ಇರ್ತದದು, ಆದ್ರೆ ಇಲ್ಲಿ ಹದಾಗುವಂತ ಕಾಲಿದು. ಈ ಕಾಲ ಏನದಲ್ಲ, ಇದು ಗಾಳಿ ಬಿಟ್ಟದಲ್ಲ, ಇಲ್ಲಿ ತಿಳ್ಕೋಬೇಕು ನಾವು. ಈ ಗಾಳಿ ಬಿಟ್ಟಾಗ ತಿಳ್ಕೊಂತಾರಲ್ಲ ಹಂಗಿದೆ. ಸತ್ಯ ಗಾಳಿ ಯಾವ ಗಾಳಿದು? ಮಾನವ ಜನ್ಮ ಅಂತಕ್ಕಂಥದ್ದು ಒಂದು ಗಾಳಿ ಅದಲ್ಲ, ಈ ಗಾಳಿ ತಿಳ್ಕೋಬೇಕಿಷ್ಟ ನಾವು. ಈ ಗಾಳಿ ಹೋಯ್ತಪ್ಪ ಅಂತಂದ್ರೆ ಹೋಯ್ತು, ಏನು ಮಾಡ್ಲಿಕ್ಕಾಗಲ್ಲ. ಇದೇ ಹದವಾಗಿದ್ದಂತ ಸ್ಥಿತಿ ಇದು ಅಂತ ಹೇಳ್ತಾರೆ. ಗಾಳಿ ಬಿಟ್ಟಾಗ ತುರಿಕೋ ಎಂಬಂತ ಮಾತು ಗಾದೆ ಮಾತದಲ್ಲ, ನೀತಿ ಮಾತಿದೆ. ಅದು ಹೇಗೆ ಗಾಳಿ ಬಿಟ್ಟಾಗ ತುರ್ಕೊಂಡ್ರೆ ರಾಶಿ ಸರಿಯಾಗಿ ಆಗ್ತದೆಯೋ ಹಾಗೆ ಆ ಮಾತಿನಂತೆ ಇದೆ ಇದು ಅಂತ. ಅದಕ್ಕೆ ಈ ಮಾನವ ಜನ್ಮನೇ ಒಂದು ದೊಡ್ಡ ವಿಶೇಷವಾದಂತ ಗಾಳಿ ತಂಗಿದು. ಅದು ಬಿಟ್ಟದ ಈಗ ಸಾಧನೆ ಮಾಡ್ಬೇಕು ನಾವು. ಈಗಂತಂದ್ರ ಆಯ್ತಲ್ರಿ, ನಮ್ಗ ಆಯುಷ್ಯ ಆಗೋದು ಬಿಡ್ತಲ್ರಿ, ಇನ್ನೇನು 20 ವರ್ಷ 30 ವರ್ಷ ಎಷ್ಟು ಬಿಟ್ಟು ಗೊತ್ತಿಲ್ಲ, ಅಷ್ಟೇ ಮಾಡು, ಹಿಂದಿನ ಬಿಟ್ಬಿಡು. ಈಗ ಎಷ್ಟು ಮಾಡಿ ಯಾವಾಗ ಅರಿವಾಗಿದಲ್ಲ, ನೀ ಯಾವಾಗ ಹುಟ್ಟಿದೀಗ, ಈ 4 ವರ್ಷದ ಹುಟ್ಟಿ, 3 ವರ್ಷದ ಹುಟ್ಟಿ, 2 ವರ್ಷದ ಹುಟ್ಟಿ, 6 ತಿಂಗಳಾದ ಹುಟ್ಟಿ, ಯಾವ ಹುಟ್ಟು? ಈ ಹುಟ್ಟು ಬೇರೆ, ಆ ಹುಟ್ಟು ಬೇರೆ. ಈ ಹುಟ್ಟು ಹುಟ್ಟಿದಲ್ಲ, ಇದು ನಿಜವಾದ ಹುಟ್ಟು. ಈ ಹುಟ್ಟನ್ನು ಏನದಲ್ಲ, ಇದನ್ನ ಸಾರ್ಥಕ ಮಾಡ್ಕೊಳ್ಬೇಕಂತ ಆ ಬಣ್ಣ ಆತನಂತೆ ಇದು ನಮಗ ನೀತಿ ಮಾತು ಹೇಳ್ತದ, ಗಾದೆ ಮಾತು ಹೇಳ್ತದ. ಇಲ್ಲಿ ಗಾಳಿ ಬಿಟ್ಟದ್ದು ಯಾವುದು ಅಂತ ಪ್ರಶ್ನೆ. ನಾವು ಮಾನವರಾಗಿ ಹುಟ್ಟಿದ್ದು ಇದೇ ಗಾಳಿ ಬಿಟ್ಟಿದ್ದು, ಹೌದಲ್ಲ? ಈ ಮನುಷ್ಯ ಜನ್ಮ ನಮಗೆ ಬಂದಿದ್ದು ಇದೇ ಗಾಳಿ ಬಿಟ್ಟಿದ್ದಂತ. ಇದನ್ನ ವ್ಯರ್ಥ ಮಾಡಬಾರದು, ಇದನ್ನ ಹಾನಿ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರಲ್ಲ ಮಾನವ ಜನ್ಮ. ಯಾಕಂತಂದ್ರ ಮುಂದೆ ಗಾಳಿ ಬಿಡುತ್ತದೋ ಇಲ್ಲೋ ಯಾರು ಬಲ್ಲಿದಾರ? ಮನುಷ್ಯ ಹುಟ್ಟಿ ನಮ್ಗೆ ನೆಕ್ಕೆದರಿ ಇಲ್ಲ. ಮತ್ತೆ ಹಾಗೆ ಜನ್ಮ ಹೇಳ್ತೀವಿ, ಹೇಳ್ತಾ ಬಂದಿದಾರ ಮಹಾತ್ಮರು, ಸಂತರು ಎಲ್ಲ ಅನುಭವಿಸಿದಾರ ಗುರುತು. ಅದಕ್ಕೆ ಈ ಸಮಯ ಏನದಲ್ಲ, ಇದು ಸಂಧಿ ಸಮಯ, ಸಂಧಿ ಕಾಲ. ಈ ಕಾಲ ಬಿಟ್ರ ಒಂದು ಸಾಧ್ಯ ಇಲ್ಲ. ಅದಕ್ಕೆ ಈಗ ಸಮಯ ಸಿಕ್ಕಿದೆ. ಮನುಷ್ಯ ಜನ್ಮ ಅನ್ನೋದು ಇದೊಂದು ಗಾಳಿ. ಈಗ ಶ್ರಾವಣ ಮಾಸ ಅಂತ ಬರ್ತದ. ಶ್ರಾವಣ ಮಾಸದಾಗ ಏನ್ ಮಾಡ್ತೀವಿ ನಾವು? ಶ್ರವಣ ಮಾಡ್ತೀವಿ, ಕೀರ್ತನ, ಪ್ರವಚನ ಎಲ್ಲ ಕೇಳ್ತೀವಿ, ಮಾಡ್ತೀವಿ. ಅದೊಂದು ಗಾಳಿ ಅದು. ಇದು ನಾವು ಪ್ರಯೋಜನ ಪಡ್ಕೋತೀವಲ್ಲ, ಹಂಗ ಈ ಪ್ರಯೋಜನ ಹೆಂಗ್ ಪಡ್ಕೋಬೇಕಲ್ಲ, ಹಂಗ ಈ ಪ್ರಯೋಜನ ಪಡ್ಕೊಳ್ಳಿ ಬಿಡ್ಲಿ ಅಂತ ಎಂದೇನ ಪದ್ಧತಿಯನ್ನ ಹಾಕಿದ್ದಾರೆ, ಇಟ್ಟಿದಾರಲ್ಲ ಹಿಂದಿನವರು, ಹಂಗಿದು. ಅದು ಇರ್ಲಿ. ಹೆಂಗಪ್ಪ ಅಂದ್ರ ಅಂತೂ ಮೋಕ್ಷ ಅಂತಂದ್ರೆ ಏನ್ ಹೇಳ್ತಾರಲ್ಲಿ, ಯದ್ಗತ್ವಾನ್ ನಿರ್ವತಂತೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ್ ಹೇಳ್ತಾನೆ. ಏನ್ ಹೇಳ್ತಾನೆ? ಯಾವ ಸ್ಥಿತಿಯನ್ನ ಅವನು ತಿಳಿದ ಅಂತಂದ್ರೆ ನ ನಿರ್ವಂತತೆ, ನಿವರ್ತಂತೆ, ಸಾರಿ, ನ ನಿವರ್ತಂತೆ ಅಂದ್ರೆ ಅಲ್ಲಿಂದ ಹೊರಳಿ ಬರುವುದಿಲ್ಲವೋ. ಯಾವ ಸ್ಥಿತಿ ಮುಟ್ಟಿ ಯಾವ ಸ್ಥಿತಿ ತಿಳಿದ ನಂತರ ಅವನು ಮತ್ತೆ ಮರಳಿ ಬರುವುದಿಲ್ಲವೋ. ಉಳಿದವರು ಎಲ್ಲರೂ ಹೊರಳಿ ಬರ್ತಾರೆ, ಉಪಾಸಕರು, ಕರ್ಮಿಗಳು, ಯೋಗಿಗಳು ಎಲ್ಲರೂ ಅವ್ರ ತಾವನ್ನು ಮುಟ್ಟಿ ಮತ್ತೆ ಹೊರಳಿ ಬಿಡ್ತಾರೆ. ಆದ್ರೆ ಈ ಸ್ಥಿತಿ ಮುಟ್ಟಿದವ ಕೊನೆಗೆ ಆ ಜ್ಞಾನ
ನಿಜವಾದ ಮೋಕ್ಷ ಅಂತ. ಅದಕ್ಕೇನ್ ಹೇಳ್ತಾರೆ, ಉಪಾಸಕರು, ಕರ್ಮಿಗಳು, ಯೋಗಿಗಳು ಎಲ್ಲರೂ ಒಂದು ಸ್ಥಾನವನ್ನು ಮತ್ತೆ ಹೊರಳಿ ತಂದು ಬಿಡ್ತಾರೆ. ಅದು ನಿಜವಾದ ಮುಕ್ತಿ ಅಲ್ಲ ಅಂತ ಹೇಳ್ತಾರೆ ಅವರು. ಅವುಗಳಿಗೆ ಗತಿಗಳು ಅಂತ ಹೇಳ್ತಾರೆ. ಅದೊಂದು ಗತಿಪ. ಅದು ಮೋಕ್ಷ ಅಂತರಂದ್ರೆ ಇದೆ. ಇದನ್ನ ನಾವು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂಬಂತ ಮೊದಲಾದ ಅನೇಕ ಸಂಗತಿಗಳನ್ನ ವೃತ್ತಿ ಮಾಡಿಕೊಳ್ಬೇಕಾಗಿದೆ ಅಂತಕ್ಕಂಥದ್ದು. ಇದನ್ನ ಹೇಳ್ತೀವಲ್ಲ, ಯಾರು ತಿಳ್ಕೊಂಡ ನಂತರ ಅವ್ರಿಗೆ ಪಿಂಡ ಪ್ರದಾನ ಮಾಡ್ತೀವಿ. ಯಾಕೆ? ಅವ್ರಿಗೆ ಗತಿ ಸಿಗಲಿ ಅಂತ. ಅವ್ರಿಗೆ ಗತಿ ಸಿಗಲಿ ಅಂತ. ಈ ಗತಿ ಬೇರೆ, ಮೋಕ್ಷ ಬೇರೆ. ಗತಿ ಅಂದ್ರೆ ಅವ್ರೇನ್ ಮಾಡ್ತಾರೆ? ಗತಿ ಅಂತಂದ್ರೆ ಈ ಲೋಕ ಮತ್ತೊಂದು ಲೋಕ, ಆ ಲೋಕದಿಂದ ಆ ಲೋಕ ಮನೆಗೆ ಸಾಮೀಪ್ಯ ಹೋಗ್ಬೇಕಂತ. ಹಾಗಲ್ಲ. ಈ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಯಾವುದು ಮೋಕ್ಷ ಅಲ್ಲ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ. ಅದಕ್ಕಿಲ್ಲ, ಅದು ದುರ್ಲಭವಾದಂತ ಸ್ಥಿತಿ. ಸಹಸಾ ಅದು ಯಾರಿಗೂ ಒಮ್ಮೆಲೆ ಅತಿ ಸುಲಭವಾಗಿ ತಿಳಿಯುವಂತ ವಿಷಯ ಅಲ್ಲ. ಏನಾಯ್ತು ಮುಂದೆ? ಸೌಂಡ್ ಕೇಳಿಸಲ್ಲ. ಕಂಬಿ ಗುರುಗಳೇ ಮ್ಯೂಟ್ ಆಯ್ತೇನ್ ನೋಡ್ರಿ. ಜಗತ್ತು ಫಾಸ್ಟ್ ಅದು, ಸುಲಭ ಅಲ್ಲ. ಹಂಗಂದ್ರೆ ಹಾಗಾದ್ರೆ ಅದು ಕಠಿಣ ಅದು ಅಂತೇಳಿ ಅಂದ್ಮೇಲೆ ನಮಗದು ಅಸಾಧ್ಯ ಅಂತ ಅನ್ಕೋಬಾರದು, ಹಂಗೆ ತಿಳಿಬಾರದು. ಆದ್ರೆ ನಮ್ಮ ಪ್ರಯತ್ನ ಇರಬೇಕಲ್ಲಿ. ಇದು ಪ್ರಯತ್ನ ಬರ್ತಕ್ಕಂಥದ್ದು. ಎರಡೂ ಗ್ರಹಗಳನ್ನು ಬಿಟ್ಟು ಪ್ರಯತ್ನ ಸಾಧ್ಯ ಅಂತ. ಪ್ರಯತ್ನವೇ ಪರಮೇಶ್ವರ ಅಂತ ಹೇಳ್ತೀವಿ ನಾವು. ಪ್ರಯತ್ನ ಬೇಕು. ಈ ಪ್ರಯತ್ನ ಸಾಧ್ಯ ಎಂಬಂತ ಈ ಮಧ್ಯಮ ವರ್ಗವನ್ನು ನಾವು ಹಿಡಿಯೋಣ ಅಂತಕ್ಕಂಥದ್ದು. ಯಾರು ಸರಿಯಾಗಿ ಪ್ರಯತ್ನ ಮಾಡ್ತಾರೋ ಅವರು ಆ ಸ್ಥಿತಿಯನ್ನ ಹೊಂದಿ ಕೃತಾರ್ಥರಾಗ್ತಾರೆ ಅಂತ. ಈಗ ನೋಡಿ, ಯಾವುದೋ ಒಂದು ವಿದ್ಯೆ ಆಗಲಿ ಅಥವಾ ಒಂದು ಕಲೆ ಅಂತ ತಿಳ್ಕೊಡ್ರಿ, ಅದು ಯಾವುದು ಸುಲಭವಾಗಿ ಸಿಗ್ತದನು? ಯಾವುದು ಸುಲಭವಲ್ಲ, ಯಾವ್ದು ಕಠಿಣವಲ್ಲ ಅಂತ ಕೇಳಿದ್ರೆ ಏನಂತ ಉತ್ತರ ಹೇಳ್ತೀವಿ ನಾವು. ಈಗ ಒಂದು ಉದಾಹರಣೆ ತೆಗೆದುಕೊಳ್ರಿ. ಈಜುವುದನ್ನ ತಿಳಿದ್ರಿ. ನೀರಿನಲ್ಲಿ ಈಜುವುದು ಇದು ಸುಲಭ ಕಠಿಣ ಅಂತ ಪ್ರಶ್ನೆ ಬಂದಾಗ ಯಾರು ಕಲ್ತಿರ್ತಾನೋ ಅವನಿಗೆ ಅದು ಬಹಳ ಸುಲಭ. ಮತ್ತೆ ನೆಲದ ಮೇಲೆ ಕುತ್ಕೊಂಡು ಅದು ಗಂಟೆ ಮೇಲೆ ಕುತ್ಕೊಂಡು ಅದು ಕಠಿಣ ಕಲ್ತ್ಕೊಂಡ್ರೆ ಅವ್ನು ಕಠಿಣ. ಅದು ಯಾವಾಗ ನೀರಾಗ ಸಾಧ್ಯ ಇಲ್ಲ ಪ್ರಸಂಗ ಬಂದ್ರೆ. ಆದ್ರೆ ನೀರು ಕಂಡ ಕೂಡಲೇ ಯಾವಾಗಲೂ ಭಯ ಪಡ್ತಾನಲ್ಲ, ಹೊರಗೆ ದಂಡೆ ಕೂತಿರ್ತಾನಲ್ಲ, ಏನ್ ನೀರಂದ್ರೆ ನನಗಿದು ಬಿಡ್ತಾರೆ, ಏನ್ ಮಾಡೋದು, ಹಂಗ್ ನೋಡು, ಆ ಅಂಜಿಕೆ ಬಂದು ಸಾಧ್ಯ ಇಲ್ಲ ಅಂತ ಎಂದು ಬರೋದು ಬೀಜ. ಅದಕ್ಕ ಯಾರೇನ ಮಾಡೋದು ಅಂತ. ಆದ್ರಿಂದ ಈ ವೇದಾಂತದ ವಿಷಯ ಏನಲ್ಲ ಸುಲಭ ಅಂತ ಹೇಳಿದೊಡನೆ ಪ್ರಯತ್ನ ನಿಂತು ಬಿಡುತ್ತದೆ ಅಂತಕ್ಕಂಥದ್ದು. ತಿಳ್ಕೊಬಾರದು, ಇದು ಕಠಿಣ ಸಾಧ್ಯ, ಕಠಿಣನೇ ಇದು. ಆದ್ರೆ ಇದನ್ನ ಪ್ರಯತ್ನ ಪೂರ್ವಕವಾಗಿ ನಾವು ಸುಲಭ ಅಂದ್ಬಿಟ್ಟು ಅಂತದ್ರಕ ಅದಕ್ಕೇನಾಗ್ತದೆ, ಪ್ರಯತ್ನ ಇರೋದಿಲ್ಲ. ಅದಕ್ಕೇನ್ ಮಾಡೋದು, ನಮ್ಮೆಲ್ಲ ಮಾತು ಅದಕ್ಕೊಂದು ನಿರ್ದಿಷ್ಟ. ಈಗ ಹೆಂಗ್ ನಾವು ಚಾಕ್ಲೇಟ್ ತಗೋಬೇಕಂದ್ರೆ ಎಲ್ಲ ಮ್ಯಾಲ ಕೋಟಿಂಗ್ ಮಾಡಿರ್ತಾರ ನೋಡ್ರಿ. ಯಾಕ ಅದು ಒಳಗಿನ ಸುರಕ್ಷಿತ ಇರ್ಬೇಕಂತ ಅದ್ರಗ ಅಷ್ಟ. ಹಂಗ ಈ ರೀತಿಯಾಗಿ ನಮ್ಮೆಲ್ಲ ಇರ್ತಾರೆ. ಕ್ಷಮೆ ಇರಲಿ, ಫೋನ್ ಸಾಕಷ್ಟು ಬರ್ತಾ ಇದ್ದಾರೆ. ಮತ್ತೆ ನಾಳೆ ಮುಂದುವರಿಸ್ತೇನೆ. ಮತ್ತೆ ಗುರುವಿನ ಒಂದು ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದುವರೆಗೆ ಸದ್ಗುರು ಶ್ರೀ ಪ್ರಕಾಶ್ ಕಂಬಿಗುರುವರು ಪ್ರಾಸ್ತಾವಿಕವಾಗಿ ಮಹಾಲಿಂಗರಂಗರ ಅನುಭವದ ವಿಷಯವನ್ನು ಹೇಳ್ತಾ ಸಾಮೀಪ್ಯ ಸಾರೂಪ್ಯ ಇವೆಲ್ಲ ನಿಜವಾಗಿ ಮೋಕ್ಷ ಅಲ್ಲ. ಮೋಕ್ಷ ಅಂತಂದ್ರೆ ಈ ಶರೀರವೇ ನಾನಲ್ಲ ಅಂತ ತಿಳ್ಕೊಂಡಾಗ, ನಾನು ಆತ್ಮಸ್ವರೂಪ, ನಾನು ಪರಬ್ರಹ್ಮ ಸ್ವರೂಪದಿಂದ ತಿಳ್ಕೊಂಡಾಗ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಿದಾಗನೆ ಅದು ಮೋಕ್ಷ ಆಗಿತ್ತು ಅಂತ ತಿಳಿಸ್ಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಘನವೆಂದ ಸದ್ಗುರು ಶ್ರೀ ಜಯಮುಖ ಮಹಾಸ್ವಾಮಿಗಳು ಮಹಾಲಿಂಗರ ಅನುಭವಪೂರಿತ ಜ್ಞಾನವನ್ನು ನಮಗೆಲ್ಲ ನೀಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾರೆ.
ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಮೋಕ್ಷದ ಬಗ್ಗೆ ಇಲ್ಲಿ ತನಕ ಪ್ರಾಸ್ತಾವಿಕ ನುಡಿಯನ್ನ ಪೂರೈಸಿದಂತ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳಿಗೂ ಮತ್ತು ನಿರ್ವಾಣ ಷಟಕಂ ಪೂರೈಸಿದಂತ ಶುದ್ಧ ಬ್ರಹ್ಮಿಣಿ ಸದ್ಗುರು ಮಾತೆ ಶ್ರೀಮತಿ ನಾಗರತ್ನಮ್ಮ ಅವರಿಗೂ ಅನಂತ ಅನಂತ ಪ್ರಣಾಮಗಳು. ಇಲ್ಲಿ ಮೋಕ್ಷ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಸಾಂಪ್ರದಾಯಿಕವಾಗಿ ಸಾಲ್ವಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಇವೆಲ್ಲ ಉಪಚಾರಕ್ಕಾಗಿ ಹೇಳಿದ್ದು. ಆದರೆ ನಿಜವಾದ ಮೋಕ್ಷ ಅಂತಂದ್ರೆ ಅದು ನ ನಿರ್ವತಂತೆ ಯದ್ಗತ್ವಾ ನ ನಿರ್ವತಂತೆ ಅಂದ್ರ ಹೋದವರು ಮತ್ತ ಹೊಳ್ಳಿ ಬರಲಾರದಂತ ಸ್ಥಿತಿ, ಅಂತ ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಮೋಕ್ಷ. ಈಗ ಮನುಷ್ಯ ಆಗಲಿ, ದೇವತೆಗಳಾಗಲಿ, ರಾಕ್ಷಸರಾಗಲಿ ಏನೇನ್ ಮಾಡ್ತಿರ್ತಾರಂತಂದ್ರ, ದೇವತೆಗಳು ಸ್ವರ್ಗ ಸುಖ ಅನುಭವಿಸ್ತಿರ್ತಾರ, ರಾಕ್ಷಸರು ನರಕ ದುಃಖ ಅನುಭವಿಸ್ತಿರ್ತಾರ, ಮನುಷ್ಯರು ಇಲ್ಲಿ ಕರ್ಮ ಮಾಡ್ತಿರ್ತಾರ, ಮತ್ತ ಪೂರ್ವ ಜನ್ಮದ ಕರ್ಮ ಫಲಗಳನ್ನ ಭೋಗಿಸ್ತಿರ್ತಾರ. ಕರ್ಮ ಮಾಡೋದಕ್ಕೆ ಈ ಮರ್ತಕ್ಕೆ ಬರ್ತಾರ, ಪಾಪ ಪುಣ್ಯ ಮಾಡ್ತಾರ, ಹಳಿದ ಅನುಭವಿಸ್ಲಕ್ ಬರ್ತಾರ, ಮತ್ ಹೊಸದ್ ಮಾಡ್ತಾರ. ಪುಣ್ಯ ಜಾಸ್ತಿ ಆಯ್ತು ಅಂತಂದ್ರ ಸ್ವರ್ಗ ಸುಖ, ಪಾಪ ಜಾಸ್ತಿ ಆಯ್ತು ಅಂತಂದ್ರೆ ನರಕಕ್ಕೆ ಹೋಗ್ತಾರ. ಆ ಪಾಪ ಕರ್ಮಗಳು ಪುಣ್ಯ ಕರ್ಮಗಳ ಎಣ್ಣೆ ಮುಗಿತು ಅಂದ್ರೆ ಮತ್ತೆ ಲೋಕಕ್ಕೆ ಬರ್ತಾರ. ಇದು ಹಿಂಗೆ ಬರೋದು ಹೋಗೋದು. ಯಾಕಂದ್ರ ಕರ್ಮಗಳ ಒಂದು ಕರ್ತೃತ್ವ ಇರೋ ತನಕ, ಈ ಕರ್ಮಗಳ ಕರ್ತೃತ್ವ ಇರೋ ತನಕ ಈ ಫಲಗಳ ಭೋಕ್ತೃತ್ವ ಹಂಗೆ ಕಂಟಿನ್ಯೂ ಇರ್ತದೆ. ಅದಕ್ಕೆ ಆ ಕರ್ಮಗಳ ಕರ್ತೃತ್ವದಿಂದ ಮೋಕ್ಷ ಆಗಬೇಕು ಅಂತಂದ್ರ ಆ ದೇಹ ನಾನು ಅಲ್ಲ. ಕರ್ಮ ಮಾಡ್ತಾ ಇರೋದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ನಾನು ಆತ್ಮ ಅದೀನಿ. ನಾನು ಕರ್ಮ ಮಾಡೋವನು ಅಲ್ಲ, ಸುಖ ದುಃಖ ಅನುಭವಿಸುವವನು ಅಲ್ಲ ಅಂತೇಳಿ ನಾವು ಜ್ಞಾನದ ಸ್ಥಿತಿಗೆ ಹೋದೆವಂತಂದ್ರೆ ಏನಾಗ್ತದ, ಅಲ್ಲಿ ನಮಗ ನಿಜವಾದ ಮೋಕ್ಷ ಆಗ್ತದ. ಜ್ಞಾನದ ಸ್ಥಿತಿ ಏನಾಗಕತ್ತದ ಅಂತಂದ್ರ ನಿಜದ ನಿಲುವನರಿತು ನಿಜದಲ್ಲಿಯೇ ನಿಲ್ಲಬೇಕಾಗ್ಯದಲ್ಲ. ಸತ್ಸಂಗದಾಗಿದ್ದಾಗ ಹೌದೌದು ನಾ ಆತ್ಮ ಅದೀನಿ, ನಾ ದೇಹ ಅಲ್ಲ ಅಂತೀವಿ. ಮತ್ತೆ ಸತ್ಸಂಗ ಮುಗಿದ ಕೂಡಲೇ ಮತ್ತೆ ನಾ ದೇಹ ಅಂತ ತಿಳ್ಕೊಂಡು ವ್ಯವಹರಿಸ್ತೀವಿ, ಆತ್ಮನನ್ನು ಮರ್ತು ಬಿಡ್ತೀವಿ. ಇದೇನಾಗಕತ್ತದ, ಜ್ಞಾನದಿಂದ ಅಜ್ಞಾನಕ್ಕೆ ಬರೋದು, ಅಜ್ಞಾನದಿಂದ ಜ್ಞಾನಕ್ಕೆ ಹೋಗೋದು. ಹಿಂಗಾಗಬಾರ್ದು. ಜ್ಞಾನಕ್ಕೆ ಬಂದವರು ಮತ್ತೆ ಹೊಳ್ಳಿ ಅಜ್ಞಾನಕ್ಕೆ ಹೋಗಬಾರ್ದು. ಆ ಮಟ್ಟದ ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೋಬೇಕಾಗ್ಯದ. ಎಲ್ಲರೂ ಬರ್ತಾರ ಓದ್ತಾರ, ಬರ್ತಾರ ಹೋಗ್ತಾರ. ಆದ್ರ ಜ್ಞಾನಿ ಒಮ್ಮ ಜ್ಞಾನ ಮಾಡ್ಕೊಂಡು ಆದ ನಂತರ ಮತ್ತೆ ಹೊಳ್ಳಿ ಬರಲಾರದ ಸ್ಥಿತಿಗೆ ಹೋಗ್ತಾನ. ಅದಕ್ಕೆ ಇಲ್ಲೇನ್ ಹೇಳ್ತಾರ, ಮುಟ್ಟಿ ಮತ್ತೆ ಹೊಳ್ಳಿ ಬಂದ್ರಂತಂದ್ರ ಅವರು ಅದು ಏನು ಸಾಧಿಸಿದ್ದು ಮೋಕ್ಷ ಅಲ್ಲ. ಈಗ ನೋಡ್ರಿ ಹೆಂಗಾಗಿರ್ತದಂದ್ರ, 1ನೇ ಕ್ಲಾಸ್ಲಿಂತ ಹುಡುಗರಿಗೆ ಕುಂದರ್ಲಕ್ ಜಾಗ ಇಲ್ಲ ಅಂತೇಳಿ ಓಸಕ್ಕ ಪಾಸ್ ಮಾಡ್ತಿರ್ತಾರ. 1ನೇ ಕ್ಲಾಸ್ಲಿಂತ 2ನೇ ಕ್ಲಾಸು, 2ನೇ ಕ್ಲಾಸ್ಲಿಂತ 3ನೇ ಕ್ಲಾಸು,
ಸುಮ್ಮಂಗೆ ಮುಂದೆ ಕಳ್ಸೋದವ ಶಾಣೆ ಹಾಕಿರ್ಲಕ್ಕ ದಡ್ಡ ಹಾಕಿರ್ಲಕ್ಕ ಅವಕ್ಕ ಮುಂದಿನ ಕ್ಲಾಸಿಗೆ ಹೋಗೋಕ ದಡ್ಡ ಅದಾವತ್ತ ಫೇಲ್ ಮಾಡಿ ಹಿಂದಿನ ಕ್ಲಾಸ್ನಾಗ ಕುಂತ್ರ ಹಿಂದಿನ ಕ್ಲಾಸ್ನಾಗ ಏನು ಹುಡುಗರ ಸ್ಟ್ರೆಂತ್ ಇದು ಕೂಡ ಅಲ್ಲಿ ಡಬಲ್ ಸ್ಟ್ರೆಂತ್ ಆಗಿಬಿಡ್ತು. ಹಿಂಗಾಗಿ ಅದು ಮೇಂಟೈನ್ ಮಾಡೋದು ಕಷ್ಟ ಆಗ್ತದ ಅಂತೇಳಿ ಅವ್ ದಡ್ಡ ಇದ್ರೂ ಪಾಸ್ ಮಾಡಿ ಮುಂದಕ್ಕೆ ದಬ್ಬತಿರ್ತಾರೆ. ಅವನ ಬಲ್ಲಿ ಯೋಗ್ಯತೆ ಬರ್ಬೇಕಲ್ಲ, ಇವ್ರು ಮುಂದಕ್ಕೆ ದಬ್ಬಿದ್ರ. ಅವ್ರದ್ದು ಹಂಗಿದ್ರೆ ಇನ್ನ ಇವ್ ದೊಡ್ಡದು ಇಂಜಿನಿಯರಿಂಗ್ ಕಾಲೇಜು ಇಂಥವೆಲ್ಲ ದೊಡ್ಡ ಏನದಾವ, ಇವ್ರು ಎದಕ್ಕೆ ಹುಡುಗರಿಗೆ ಪಾಸ್ ಮಾಡಿ ಮುಂದಕ್ಕೆ ಕಳಿಸ್ತಾರಂದ್ರ ಆ ಹುಡುಗರಿಗೆ ನಾವು ಫೇಲ್ ಮಾಡಿದೇವಂದ್ರ ಮುಂದಿನ ವರ್ಷದಿಂದ ಅಡ್ಮಿಷನ್ ಫೀಸ್ ಬರಲ್ಲ. ಒಂದು 4 ವರ್ಷ ಕುಂದಿರ್ಸಿ ಅವನಿಗೆ ಬೆಂಚಿಗೆ ಕುಂದಿರ್ಸಿ 4 ವರ್ಷ ಅವನ್ ಫೀಸ್ ಇಸ್ಕೊಂಡು ಒಳ್ಳೆ ಕಳ್ಸೋದಕ್ಕೆ. ಆ ತರ ಪಾಸ್ ಮಾಡೋದೇ ಮುಖ್ಯ ಅಲ್ಲ, ಅಲ್ಲಿ ಯೋಗ್ಯತೆ ಬರ್ಬೇಕಲ್ಲ. ಯೋಗ್ಯತೆ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರ, ಮತ್ತೆ ಓದೋದ್ ಮುಗಿದ್ಮೇಲೆ ಮತ್ತೊಂದಿಷ್ಟು ಕೋರ್ಸ್ಗಳು ಹಚ್ಕೋತಾರ. ಓದೋ ಟೈಮ್ನಾಗ ಸರಿಯಾಗಿ ಓದಿಸ್ಲಾರ್ದಕ್ಕ ಓದೋದ್ ಮುಗಿದ್ಮೇಲೆ ಮತ್ತೆ ಹೊಳ್ಳಿ ಓದ್ತಾರ. ಅಂದ್ರೆ ಡಿಗ್ರಿ ಮುಗಿದ್ರೂ ಅವ್ರಿಗೆ ಜ್ಞಾನ ಇಲ್ಲ, ಇನ್ನ ಒಂದಿಷ್ಟು ಜ್ಞಾನ ಪಡ್ಕೋಬೇಕು ಅನ್ನೋಂಥದ್ದು ಏನಿರ್ತಲ್ಲ ಅದು ಡಿಗ್ರಿ ಮುಗಿದಂಗಲ್ಲ. ಹಂಗ ಇಲ್ಲಿ ಮೋಕ್ಷ ಅಂತಂದ್ರೆ ಹೋದವರು ಮೋಕ್ಷ ಹೊಂದಿಲ್ಲ, ಮತ್ತೆ ಹೊಳ್ಳಿ ಬರ್ತಾರ ಅಂದ್ರೆ ಅವ್ರಿಗೆ ಮೋಕ್ಷ ಅನ್ನಂಗಿಲ್ಲ. ಹಿಂಗಾಗಿ ಜ್ಞಾನದ ಸ್ಥಿತಿಗೆ ಹೋದ್ಮೇಲೆ ಮತ್ತೆ ಹೊಳ್ಳಿ ಅಜ್ಞಾನದ ಸ್ಥಿತಿಗೆ ಬರಬಾರ್ದು. ಆ ತರ ಸ್ಥಿತಿ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಮೋಕ್ಷ ಅಂತಾರೆ. ಅದಕ್ಕ ನಮ್ಮ ಜಕ್ಕಣ್ಣವ್ರ ಮೇಡಮ್ ಹೇಳಕತ್ತಿದ್ರು, ನಾವು ಏನು ಕೇಳ್ತೀವಿ ಕೇಳಿ ಅಷ್ಟೇ ಬಿಟ್ಟು ನಡೆಯಂಗಿಲ್ಲ, ಅದನ್ನೊಂದು ಸ್ವಲ್ಪ ತಿಳ್ಕೊಂಡು ಅದರಂಗ ನಡ್ಕೊಂಡ್ರೆ ಅದು ಕೇಳಿದ ಉಪಯೋಗ ಆಗ್ತದ. ಅದು ಮಾಹಿತಿ ಮಟ್ಟದಲ್ಲಿ ಸಂಗ್ರಹ ಆಯ್ತು ಅಂತಂದ್ರ ವಿಷಯ ತಿಳಿತದಷ್ಟೇ ಹೊರತು ಅರಿವಿನ ಮಟ್ಟಕ್ಕೆ ಇಳಿಸ್ಕೋಬೇಕು. ಅರಿವಿನ ಮಟ್ಟಕ್ಕೆ ಇಳಿಸ್ಕೋಬೇಕಾದ್ರೆ ಹೇಳಿದ ವಿಷಯವನ್ನ ಕುರಿತು ಚಿಂತನದಲ್ಲಿ ಮುಳುಗಬೇಕು. ಒಳಗ ಚಿಂತನದಲ್ಲಿ ಮುಳುಗಬೇಕು. ಗುರುಗಳು ಏನೋ ಹೇಳ್ಯಾರಲ್ಲ ಅಂತೇಳಿ ಹೇಳಿದ ವಿಷಯವನ್ನ ಮತ್ತೊಂದ್ಸಾರಿ ಶ್ರವಣ ಮಾಡಿ ಚಿಂತನದಲ್ಲಿ ಮುಳುಗಬೇಕು. 1000 ಚಲೋ ಮಾತು ಹೇಳಿದ್ರು ಮರುದಿನ ಏನ್ ಹೇಳ್ಯಾರ ಅಂತ ಕೇಳಿದ್ರೆ ಒಂದು ನೆನಪಿರಲ್ಲ. ಆದ್ರ ಅನ್ಬಾರ್ದು ಒಂದು ಶಬ್ದ ಏನಾರ ಅಂದೇವಂತಂದ್ರೆ 10 ವರ್ಷ ತನ ಅದು ನೆನ್ಪಿಟ್ಕೋತದ ಮನಸ್ಸು. ಹಾಂಗಿ ಮನಸ್ಸಿಗೊಂದು ಶಕ್ತಿ ಏನದ ಅಂತಂದ್ರ ಅನುಚಿತವಾದದ್ದನ್ನ ನೆನಪಿಟ್ಕೋತದ, ಉಚಿತವಾದದ್ದನ್ನ ಮಾರ್ತು ಬಿಡುತ್ತೆ. ಅದಕ್ಕೆ ನಾವು ಚಿತ್ತದಲ್ಲಿ ಯಾವುದು ಉಳಿಸ್ಕೋಬೇಕು ಯಾವುದು ಕಳ್ಕೋಬೇಕು ಅನ್ನೋಂಥದ್ದು ಅರಿವು ಇಟ್ಕೊಂಡು ನಾವೇನ್ ಮಾಡ್ಬೇಕು, ಚಿಂತನದಲ್ಲಿ ತೊಡಗಬೇಕು. ಚಿಂತನದಲ್ಲಿ ತೊಡಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಥವನ್ನ ಹುಡುಕೋಬೇಕು. ನಮ್ಮ ಒಳಗೆ ಹುಡುಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತ ಅರ್ಥವನ್ನ ಹುಡುಕಿ ಆ ಅರ್ಥವನ್ನ ಅನುಭವಿಸಬೇಕು. ಅನುಭವಿಸಿದಾಗ ಏನಾಗ್ತದ, ಜ್ಞಾನದ ಅರ್ಥ ಉಂಟಾದಾಗ ನಮ್ಗೆ ಆನಂದನೇ ಆಗ್ತದೆ. ಈ ರೀತಿ ನಾವು ಪ್ರಯತ್ನ ಮಾಡಬೇಕು. ಒಂದು ಸ್ಥಾನವನ್ನು ಮುಟ್ಟಿ ಎಲ್ಲರೂ ಹೊರಳಿ ಮತ್ತೆ ಬರುತ್ತಾರೆ, ಅದು ನಿಜವಾದ ಮುಕ್ತಿ ಅಲ್ಲ. ಅವುಗಳಿಗೆ ಗತಿಗಳು ಎಂದು ಹೆಸರು. ಹೋಗೋದು ಬರೋದಕ್ಕೆ ಏನಂತಾರೆ, ಟು ಅಂಡ್ ಫ್ರೋ ಗತಿ ಅಂತಾರೆ. ಮೋಕ್ಷವೆಂದರೆ ಇದೆ. ಇದನ್ನು ನಾವು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂಬ ಮೊದಲಾದ ಅನೇಕ ಸಂಗತಿಗಳನ್ನ ಗೊತ್ತ ಮಾಡ್ಕೋಬೇಕಾಗಿದೆ. ಮೊದಲು ಮೋಕ್ಷ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಅವ್ರು ಹೇಳಿದರು. ಮತ್ತೆ ಹೊಳ್ಳಿ ಅಜ್ಞಾನಕ್ಕೆ ಹೋಗಬಾರ್ದು, ಮತ್ತೆ ಹೊಳ್ಳಿ ಬರಬಾರ್ದು. ಈ ಮೋಕ್ಷದೊಳಗೆ ಏನದ ಅಂದ್ರ ಒಂದು ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಅಂತ 2 ಶಬ್ದ ಅದಾವ. ಮೋಕ್ಷದ ಸ್ಥಿತಿ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಈಗ ಈ ಶಂಕರ ಭಟ್ಟರು ಏನ್ ಹೇಳ್ತಾರ, ಈ ಅರ್ಥದೊಳಗ ಈ 2 ಶಬ್ದಗಳನ್ನ, ಈ ವಾಕ್ಯಗಳನ್ನ ಹೇಳಕ್ ಬರ್ತದ ನಿಮಗ? ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಅನ್ನುವ ಸೂತ್ರವನ್ನ ಬಿಡಿಸ್ತೀರಿ? ಈಗ ಹೋಗಿದ್ದು ಮತ್ತೆ
ನಿವರ್ತಂತೆ ಯದ್ಗತ್ವ ನಿವರ್ತಂತೆ ಅಂತಂದ್ರ ಹೋಗಿದ್ದು ಮತ್ತೆ ಬರಬಾರ್ದು. ಇದನ್ನ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಅನ್ನುವ ಮೋಕ್ಷ. ಮೋಕ್ಷ ಅಂದ್ರೆ ನಮ್ಮ ವಿಚಾರ ಸಾಗರದೊಳಗ ಈ ರೀತಿ ಹೇಳ್ಯಾರ. ಇದನ್ನ ಏನ್ ಮಾಡ್ಬೇಕೀಗ? ಯದ್ಗತ್ವ ನಿವರ್ತಂತೆ. ಇದು ಹೆಂಗ್ ಹೇಳ್ಬೇಕಪ್ಪ ಅಂತಂದ್ರೆ, ದುಃಖ ಇರ್ಬೋದು, ಭಯ ಇರ್ಬೋದು, ಚಿಂತೆ ಇರ್ಬೋದು, ಅಜ್ಞಾನ ಇರ್ಬೋದು, ಈ ಸತ್ಸಂಗದಾಗ ಕುಳಿತು ಅಥವಾ ನೀವೇ ಸ್ವಂತ ಆಲೋಚನೆ ಮಾಡಿ ಸ್ವಾನುಭಾವ ಚಿಂತನದಿಂದ ಅದನ್ನ ನೀವು ಕಳ್ಕೊಂಡಿರಿ ಅಂತ ತಿಳ್ಕೊಳ್ರಿ. ಅಜ್ಞಾನ ಕಳ್ಕೊಂಡ ಮೇಲೆ, ದುಃಖ ಕಳ್ಕೊಂಡ ಮೇಲೆ, ಭಯ ಕಳ್ಕೊಂಡ ಮೇಲೆ ಮತ್ತೆ ಆ ಭಯ ಬರಬಾರ್ದು. ಭಯ ದುಃಖ ಏನಾಗಬೇಕು? ಹೋಗ್ತಾನೆ ಇರಬೇಕು, ಹೊಳ್ಳಿ ಬರಬಾರ್ದು. ಕಡಿಮೆ ಆಗ್ತಾನೆ ಇರಬೇಕು, ಹೆಚ್ಚಾಗಬಾರ್ದು. ದುಃಖ ಇದ್ದದ್ದು ಹೆಚ್ಚಾಗಬಾರ್ದು, ಕರಕ್ಕೊತ್ತು ಹೋಗ್ಬೇಕು, ಕಡಿಮೆ ಆಗ್ಬೇಕು. ದುಃಖ ಹೋಗ್ತಾ ಇರ್ಬೇಕು, ಹೊಳ್ಳಿ ಬರಬಾರ್ದು. ಹೋದ ದುಃಖ ಹೊಳ್ಳಿ ಬರಬಾರ್ದು. ಯದ್ಗತ್ವ ನಿವರ್ತಂತೆ. ಅಜ್ಞಾನ ಕಳ್ಕೊಳ್ಳೋದಕ್ಕೆ ಸತ್ಸಂಗ ಮಾಡ್ಲಕತ್ತೀವಿ. ಈ ದೇಹವೇ ನಾನು, ಈ ಸಂಸಾರ ನನ್ನದು ಅಂತೇಳಿ ಅಭಿಮಾನ ಇಟ್ಕೊಂಡಿವಲ್ಲ ಅನಿತ್ಯ ವಸ್ತುವಿನ ಬಗ್ಗೆ, ಈ ಅಭಿಮಾನ ಕಳ್ಕೊಳ್ಳಕ್ಕೆ ಸತ್ಸಂಗ ಮಾಡ್ಲಕತ್ತೀವಿ. ಅಭಿಮಾನ ಕಳ್ಕೊಂಡ ಮೇಲೆ ಮತ್ತೆ ಹೊಳ್ಳಿ ಆ ಅಭಿಮಾನ ಮತ್ತೆ ವಾಪಸ್ ಬರಬಾರ್ದು. ಮತ್ತ ಅಭಿಮಾನ ಏನಾರ ನಮ್ಮೊಳಗಿತ್ತು ಅಂದ್ರೆ ಅದು ಇದ್ದದನ್ನು ಕರಗಕೋತ ಹೋಗ್ಬೇಕೆ ಹೊರತು ಅದು ಹೆಚ್ಚಾಗಬಾರ್ದು. ಇದಕ್ಕೇನಂತಾರ? ಯದ್ಗತ್ವ ನಿವರ್ತಂತೆ. ಹೆಚ್ಚಾಗಬಾರ್ದು, ಹೊಳ್ಳಿ ಬರಬಾರ್ದು. ಇತ್ತು ಅಂತಂದ್ರೆ ಅದು ಕರಗ್ಕೊತ್ ಹೋಗ್ಬೇಕು. ದುಃಖ ಹೋಗ್ತಾನೆ ಇರಬೇಕು, ಕಡಿಮೆ ಆಗ್ತಾನೆ ಇರಬೇಕು. ಹೆಚ್ಚಾಗಬಾರ್ದು, ಹೊಳ್ಳಿ ಬರಬಾರ್ದು. ತಿಳಿತ್ರ? ಯದ್ಗತ್ವ ನಿವರ್ತಂತೆ ಮೋಕ್ಷದ ಸ್ಥಿತಿ. ಪರಮಾನಂದ ಪ್ರಾಪ್ತಿ ಹೆಂಗ್ ಹೇಳ್ತೀರಿ? ಇದೇ ಅರ್ಥದಾಗ ಆನಂದ ಬರ್ತಾನೆ ಇರ್ಬೇಕು, ಆನಂದ ಆಗ್ತಾನೆ ಇರ್ಬೇಕು. ಹೊಳ್ಳಿ ಮತ್ತು ದುಃಖಕ್ಕೆ ಹೋಗಬಾರ್ದು. ಮತ್ತ ಆನಂದ ಏನಾರ ಇತ್ತಂದ್ರೆ ಅದು ಹೆಚ್ಚಾಕತ್ ಹೋಗ್ಬೇಕು ಹೊರತು ಕಡಿಮೆ ಆಗಬಾರ್ದು. ಆನಂದ ಹೆಚ್ಚಾಗಬೇಕು, ಕಡಿಮೆ ಆಗಬಾರ್ದು. ದುಃಖ ಇತ್ತಂತಂದ್ರ ಅದು ಹೆಚ್ಚಾಗಬಾರ್ದು, ಕಡಿಮೆ ಆಗಬೇಕು. ದುಃಖ ಹೋಗಿದ್ದು ಹೊಳ್ಳಿ ಬರಬಾರ್ದು, ಆನಂದ ಬಂದದ್ದು ಹೊಳ್ಳಿ ಹೋಗಬಾರ್ದು. ಇದು ಮೋಕ್ಷದ ಸ್ಥಿತಿ. ಏನು ಪ್ರಾಪ್ತಿ ಮಾಡ್ಕೊಂಡಿರಿ ಅದು ಆನಂದ, ಅದು ಹೊಳ್ಳಿ ಹೋಗಬಾರ್ದು. ಏನು ದುಃಖವನ್ನು ಕಳ್ಕೊಂಡಿರಿ ಅದು ಮತ್ತೆ ಹೊಳ್ಳಿ ಬರಬಾರ್ದು. ಹೆಂಗದ ನೋಡ್ರಿ. ಈ ರೀತಿ ಸೂತ್ರ ಗೊತ್ತಾಯ್ತ್ರ? ಮೋಕ್ಷದ ಸೂತ್ರ. ಸತತ ಪ್ರಯತ್ನ ಮಾಡಿ ಯಾವ ದುಃಖವನ್ನ ಕಳ್ಕೊಳ್ತಾ ಇದ್ದೀರಿ ಅದು ಕಳ್ಕೊಂಡ ದುಃಖ ಒಳ್ಳೆ ಬರಬಾರ್ದು. ಯಾವ ಆನಂದವನ್ನ ಪ್ರಾಪ್ತಿ ಮಾಡ್ಕೊಳಕತ್ತೀರಿ, ಪ್ರಾಪ್ತಿ ಮಾಡ್ಕೊಂಡ ದುಃಖ ಹೊಳ್ಳಿ ಹೋಗಬಾರ್ದು. ನಿವೃತ್ತಿಯಾದ ದುಃಖ ಹೊಳ್ಳಿ ಬರಬಾರ್ದು. ಪ್ರಾಪ್ತಿ ಮಾಡ್ಕೊಂಡ ದುಃಖ ಏನಾಗಬಾರ್ದು, ಹೊಳ್ಳಿ ಹೋಗಬಾರ್ದು. ಮತ್ತ ಏಟ್ ಮಾಡಿದ್ರು ಈ ಜನ್ಮ ಇರೋ ತನಕ ಒಂದಿಟ್ಟು ಸುಖ ದುಃಖ ಇರದೆ. ಆನಂದ ಏನಾಗಬೇಕು, ಹೆಚ್ಚಾಗ್ತಾನೆ ಇರಬೇಕು. ದುಃಖ ಏನಾಗ್ತಿರ್ಬೇಕು, ಕರಗ್ತಾನೆ ಇರಬೇಕು. ಅಂತ ಸ್ಥಿತಿಗೆ ಮೋಕ್ಷದ ಸ್ಥಿತಿ ಅಂತಾರೆ. ಇಲ್ಲಿ ನಮ್ದು ಹೆಂಗದ? ಬಂದ ಆನಂದ ಹೊಳ್ಳಿ ಹೋಗ್ತಿರ್ತದ,
ಆದ ದುಃಖ ಮತ್ತೆ ಹೊಳಿ ಬರ್ತಿರ್ತದೆ. ದುಃಖ ಹೆಚ್ಚಾಗ್ತಿರ್ತದ, ಆನಂದ ಕರಗ್ತಿರ್ತದೆ. ಯಾಕಂತಂದ್ರ ನಮ್ಮ ಸಾಧನೆಯ ಒಂದು ಗಟ್ಟಿತನ ಅದರ ಮೇಲೆ ಅವಲಂಬಿಸ. ಸಾಧನೆಗೆ ಅಭಿಪ್ಸೆ ಬೇಕು. ಈ ಜನ್ಮದಾಗ ನಾವು ಉದ್ಧಾರ ಆಗಲೇಬೇಕು ಅಂತೇಳಿ ಒಂದು ಅಭಿಪ್ಸೆ ಬೇಕು. ಅತ್ಯಂತ ದೊಡ್ಡದಾದ ಒಂದು ಗುರಿ ಅಭಿಪ್ಸೆ. ಮತ್ತೇನಿರ್ಬೇಕು? ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿ. ಅದಕ್ಕೆ ಸಂಬಂಧಪಟ್ಟಂತ ಗ್ರಂಥ ಇರ್ಬೋದು, ಅದನ್ನ ತಿಳಿಸಿ ಹೇಳಂತ ಗುರು ಇರ್ಬೋದು, ಅವರಲ್ಲಿ ಸಮಗ್ರ ಶರಣಾಗತಿ ಆಗ್ಬೇಕು. ಆ ಒಂದು ಮೋಕ್ಷ ಪಡ್ಕೊಳಕ್ ನಾನು ಏನೆಲ್ಲ ಕಳ್ಕೊಳಕ್ ತಯಾರಿದ್ದೀನಿ, ನನಗೆ ಮೋಕ್ಷ ಬೇಕು ಅನ್ನೋಂತ ಮಟ್ಟಿಗೆ ತೀವ್ರವಾದ ಹಂಬಲ ಇರಬೇಕು. ಬರೀ ಹಂಬಲ ಇದ್ರಾಗಂಗಿಲ್ಲ, ಸತತ ಪ್ರಯತ್ನ ಇರಬೇಕು. ಅಭಿಪ್ಸೆ, ಉತ್ಕಟ ಇಚ್ಛೆ, ಸತತ ಪ್ರಯತ್ನ, ಇವು ಮೂರು ಇರಬೇಕು. ಉತ್ಕಟವಾದ ಇಚ್ಛೆ ಮತ್ತೆ ಸತತ ಪ್ರಯತ್ನ, ಅಭಿಪ್ಸೆ ಮತ್ತೆ ಸದ್ಗುರುವಿನಲ್ಲಿ ಶರಣಾಗತಿ. ಇವು ಇದ್ದು ಅಂತಂದ್ರೆ ಮೋಕ್ಷ ಆಗ್ಬಿಡ್ತದೆ. ಅಂದ್ರೆ ಮೋಕ್ಷ ಆಗ್ಬೇಕಂತೇಳಿ ಏನೇನು ಹೇಳಿದೆ? ಅಭಿಪ್ಸೆ ಒಂದನೇದ್ದು, ಇದೇ ಜನ್ಮದಾಗ ಹೀಗೆ ಆಗ್ಬೇಕಂತ, ಈ ಕ್ಷಣನೇ ಆಗ್ಬೇಕಂತ. ಇನ್ನ ಒಂದು ಸತತ ಪ್ರಯತ್ನ, ಮತ್ತೆ ಸತತ ಪ್ರಯತ್ನ ಆದ್ಮೇಲೆ ಮತ್ತೇನೆ? ಉತ್ಕಟ ಇಚ್ಛೆ ಇರ್ಬೇಕು. ಅಭಿಪ್ಸೆ ಅಂದ್ರೆ ಉತ್ಕಟ ಇಚ್ಛೆ. ಅಭಿಪ್ಸೆ ಅಂದ್ರೆ ಉತ್ಕಟ ಇಚ್ಛೆ. ಉತ್ಕಟ ಇಚ್ಛೆ ಇರಬೇಕು. ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿ ಇರಬೇಕು. ಸತತ ಪ್ರಯತ್ನ. ಅಭಿಪ್ಸೆ ಅಂದ್ರೆ ಉತ್ಕಟ ಇಚ್ಛೆ, ಸತತ ಪ್ರಯತ್ನ ಮತ್ತೆ ಸಮಗ್ರ ಶರಣಾಗತಿ. ಶರಣಾಗತಿ ಇಷ್ಟು ಇತ್ತಂತಂದ್ರ ಮೋಕ್ಷ ಆಗ್ತದನ್ರಿ? ಅಭಿಪ್ಸೆ ಬೇಕು, ಸತತ ಪ್ರಯತ್ನ ಬೇಕು, ಸಮಗ್ರ ಶರಣಾಗತಿ ಬೇಕು, ಪರಮಾತ್ಮನ ಕಾರುಣ್ಯ ಬೇಕು. ಆ ಕಾರುಣ್ಯ ಇಳಿದು ಬರ್ಲಕ್ಕೆ ತಯಾರದ. ಇವರು ಸಾಧನೆ ಆ ಮಟ್ಟದಿತ್ತಂತಂದ್ರೆ ಅದು ಬಂದೇ ಬರ್ತದೆ. ಹಿಂಗಾಗಿ ಅದಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಹೇಳೋದು ಬೇಕಾಗಿಲ್ಲ. ಈ ಸಾಧನೆ ನಾವು ಸರಿಯಾಗಿ ಮಾಡಿದೆವು ಅಂದ್ರೆ ಪರಮಾತ್ಮನ ಕಾರುಣ್ಯ ಬಂದೇ ಬರ್ತದೆ. ಪರಮಾತ್ಮನ ಕಾರುಣ್ಯ ಇರ್ಲಾರ್ದೆ ನಾವು ಏನ್ ಪ್ರಯತ್ನ ಮಾಡಿದ್ರು, ಏನ್ ಶರಣಾಗತಿ ಆದ್ರು, ಎಂತ ಅಭಿಪ್ಸೆಗಳು ಇಟ್ಕೊಂಡ್ರು ಕೆಲಸ ಸಕ್ಸಸ್ ಆಗಂಗಿಲ್ಲ. ಈ ಎಲ್ಲದಕ್ಕಿಂತ ಹಿರಿದಾದ ಒಂದು ಅವಶ್ಯಕತೆ ಪರಮಾತ್ಮನ ಕಾರುಣ್ಯ. ಹೀಗಾಗಿ ಇಲ್ಲಿ ಇದು ಯಾರಿಗೂ ಅತಿ ಸುಲಭವಾಗಿ ತಿಳಿಯುವ ವಿಷಯವಲ್ಲ. ಹಾಗೆ ಇದ್ದಿದ್ದರೆ ಎಲ್ಲರೂ ತಮ್ಮಷ್ಟಕ್ಕೆ ತಾವು ತಿಳಿದುಕೊಳ್ಳುತ್ತಿದ್ದರು ಬಿಟ್ಟಾರೆ. ಅದು ಸರಳ ಇತ್ತಂತಂದ್ರೆ ಎಲ್ಲರೂ ತಿಳ್ಕೊಂಡ್ಬಿಡ್ತಿದ್ರು. ಇದು ಅಷ್ಟು ಸರಳ ಇಲ್ಲ ಇದೆ ತಿಳ್ಕೊಳ್ಳೋದು. ಆದರೆ ಅದು ಅಸಾಧ್ಯವೂ ಅಲ್ಲ, ಸುಲಭನೂ ಅಲ್ಲ, ಅಸಾಧ್ಯನೂ ಅಲ್ಲ. ಅದಕ್ಕೇನದಂತಂದ್ರೆ ಅದಕ್ಕೆ ಕಠಿಣ ಆದರೆ ಅದು ನಮಗೆ ಅಸಾಧ್ಯ ಅಂತ ತಿಳಿಯಬೇಡ್ರಿ. ಇದು ಅಸಾಧ್ಯ ಅಂತನೂ ತಿಳ್ಕೋಬೇಡ್ರಿ. ಮತ್ತಿನ ಒಂದೇನ್ ಹೇಳಾರ? ಸುಲಭ ಅಂತನೂ ತಿಳ್ಕೋಬೇಡ್ರಿ, ಕಠಿಣ ಅಂತೂ ತಿಳ್ಕೋಬೇಡ್ರಿ. ಏನಂತಂದ್ರೆ ಪ್ರಯತ್ನ ಮಾಡಿದರೆ ಸಾಧ್ಯ, ಪ್ರಯತ್ನ ಸಾಧ್ಯ ಅಂತ ತಿಳ್ಕೊರಿ. ಪ್ರಯತ್ನ ಮಾಡಿದರೆ ಇದು ಸಾಧ್ಯ ಆದ. ಅದಕ್ಕ ಎವರೆಸ್ಟ್ ಶಿಖರ ಎಷ್ಟು ಎತ್ತರದ, ಅದು ಹ್ಯಾಂಗ್ ಇರೋದು ಅಂತೇಳಿ ಗಾಬರಿ ಆಗಬೇಡ.
ಒಬ್ಬ ಸಮರ್ಥ ಸದ್ಗುರು ನಿನಗ ಕೈ ಹಿಡಿದು ಶಿಖರವನ್ನ ಏರಿಸಲಿಕ್ಕೆ ನಿನ್ನ ಪುಣ್ಯದ ಇದ್ದನು ಅಂತಂದ್ರೆ ಆ ಸದ್ಗುರುವಿನಲ್ಲಿ ಸಮಗ್ರ ಶರಣಾಗತಿ ಆದ್ರೆ ಅದು ಶಿಖರ ಎಷ್ಟೇ ಎತ್ತರ ಇದ್ರೂ ಸಹಿತ ಪ್ರಯತ್ನ ಸಾಧ್ಯ. ಗುರುವಿನ ಜೊತೆಗೆ ಗುರುವಿನ ಮೇಲೆ ನಿಷ್ಠೆ ಇಟ್ಕೊಂಡು ಗುರು ಹೆಂಗ್ ದಾಟಿಸಿ ನೋಡಪ್ಪ ಇದು ಅಂತ ನಿನ್ನ ಶರಣಾಗತಿ ಆಗಲಿ ಅಂತಂದ್ರೆ ಅದು ಪ್ರಯತ್ನ ಸಾಧ್ಯ. ಅದಕ್ಕದು ಕಠಿಣ ಅಂತ ತಿಳ್ಕೊಬೇಡ್ರಿ. ಸುಲಭನೂ ಅಲ್ಲ, ಅಸಾಧ್ಯನೂ ಅಲ್ಲ. ಅದು ಪ್ರಯತ್ನ ಸಾಧ್ಯ ಅಂತ ತಿಳ್ಕೊಂಡು ಈ ಸ್ಥಿತಿಯನ್ನು ಹೊಂದಿ ಕೃತಾರ್ಥರಾಗುತ್ತಾರೆ. ಪ್ರಯತ್ನ ಯಾರು ಸರಿಯಾದ ಪ್ರಯತ್ನ ಮಾಡ್ತಾರ ಅವರು ಏನ್ ಮಾಡ್ತಾರ, ಈ ಸ್ಥಿತಿಯನ್ನು ಹೊಂದಿ ಕೃತಾರ್ಥರಾಗುತ್ತಾರೆ. ಈಗ ನೋಡಿ, ಯಾವುದೋ ಒಂದು ವಿದ್ಯೆಯಾಗಲಿ ಅಥವಾ ಕಲೆ ಆಗಲಿ ಅದು ಸುಲಭವೋ ಅಥವಾ ಕಠಿಣವೋ ಎಂದು ಕೇಳಿದರೆ ಏನೆಂದು ಉತ್ತರ ಹೇಳುವುದು? ಈಗ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಹೆಂಗದಂತಂದ್ರ ತಿಳ್ಕೊಳ್ಳೋದಕ್ಕಿಂತ ಮೊದಲ ಬ್ರಹ್ಮವಿದ್ಯೆ. ಯಾವುದೋ ಒಂದು ವಿಷಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಅದು ದೊಡ್ಡ ಬ್ರಹ್ಮವಿದ್ಯೆ, ಭಾರಿ ದೊಡ್ಡದೇನೋ ಒಂದು. ತಿಳಿದ ಮೇಲೆ ಕೋತಿ ವಿದ್ಯೆ ಅಂತ. ತಿಳಿಯೋದಕ್ಕಿಂತ ಮೊದಲ ಬ್ರಹ್ಮವಿದ್ಯೆ, ತಿಳಿದ ಮೇಲೆ ಕೋತಿ ವಿದ್ಯೆ ಅಂತ. ಸೈಕಲ್ ನಡೆಸೋದು, ಗಾಡಿ ನಡೆಸೋದು, ಲಾರಿ ನಡೆಸೋದು, ಬಸ್ ನಡೆಸೋದು ಎಲ್ಲ ಹೆಂಗಿರ್ತಾವವು? ಸ್ಟಾರ್ಟಿಂಗ್ ಅವು ನಡೆಸೋ ಟೈಮ್ನಾಗ ಬ್ರಹ್ಮವಿದ್ಯೆ ಭಾರಿ ದೊಡ್ಡ ಪ್ರಮಾಣದ ಎಲ್ಲಿ ಹೊತ್ಕೊಂಡು ಬೀಳ್ತೀವಿ ಅನ್ನಂಗೆ ಆತಿರ್ತದೆ. ಅದ್ರ ಮೇಲೆ ಕೂತು ನಡೆಸೋದು ಬ್ಯಾಲೆನ್ಸ್ ಸಿಕ್ತಪ್ಪ ಅಂತಂದ್ರೆ ಹೆಂಗ್ ಬೇಕಂಗ ಆಟ ಆಡ್ತಾರೆ, ಅದ್ರೊಳಗೆ ಕೋತಿ ವಿದ್ಯೆ ಚಾಲು ಮಾಡ್ತಾರೆ. ಹಂಗೆ ಇಲ್ಲಿ ಯಾವುದೋ ಒಂದು ವಿದ್ಯೆ ಉದಾಹರಣೆ ಈಸುವುದನ್ನೇ ತೆಗೆದುಕೊಳ್ಳಿ. ನೀರಿನಲ್ಲಿ ಈಸುವುದು ಇದು ಸುಲಭವೋ ಕಠಿಣವೋ ಅಂತ ಪ್ರಶ್ನೆ ಮಾಡಿದರೆ ಯಾವನು ಕಲಿತು ಬಿಟ್ಟಿರ್ತಾನೋ ಕಲಿತವನಿಗೆ ಅದು ಸುಲಭ, ಇನ್ನೂ ಕಲಿಯದವನಿಗೆ ಅವನಿಗದು ಕಷ್ಟ. ನೀರಿನ ಬಳಿ ಆದ್ರೆ ಅವನಿಗೆ ಭಯ ಆಗ್ತಿರ್ತದ, ಗಾಬರಿ ಆಗ್ತಿರ್ತದ, ಅವನಿಗೆ ಕಠಿಣ. ಅದಕ್ಕೆ ಯಾರೇನೇ ಮಾಡುವುದು. ಆದ್ದರಿಂದ ಈ ವೇದಾಂತ ವಿಷಯ ಸುಲಭ ಎಂದು ಹೇಳಿದೊಡನೆ ಪ್ರಯತ್ನ ನಿಂತು ಬಿಡುತ್ತದೆ. ಮತ್ತು ಕಠಿಣ ಅಂತಂದ್ರೂ ಸಹಿತ ಕಠಿಣ ಇತ್ತಂತಂದ್ರೆ ಎಲ್ಲರಿಗೂ ತಿಳಿಯಂಗಿಲ್ಲ ಅಂತ ಬಿಡಪ್ಪ, ಎಲ್ಲಿ ಕಿರಿಕಿರಿ ಅಂತ ಹೇಳಿ ಕಠಿಣ ಅಂದ್ರೂ ಸಾಧನೆ ಮಾಡ್ಲಕ್ ಮನಸ್ಸು ಬರಲ್ಲ, ಸುಲಭ ಇತ್ತು ಅಂದ್ರೂ ಸಾಧನೆ ಮಾಡ್ಲಕ್ ಮನಸ್ಸು ಬರಂಗಿಲ್ಲ. ಆದ್ದರಿಂದ ಎಲ್ಲ ವಿದ್ಯೆಗಳು ನಮಗೆ ಅಭ್ಯಾಸ ಮೂಲಕವಾಗಿಯೇ ಸಾಧಿಸುತ್ತವೆ. ಭಗವದ್ಗೀತೆ ಒಳಗ ಅರ್ಜುನ ಹೇಳ್ತಾನೆ, ಮನಸ್ಸನ್ನ ಕಂಟ್ರೋಲ್ ಮಾಡಿದ್ರೆ ಹಿಂಗಾಗ್ತದ ಹಂಗಾಗ್ತದ ಅಂತ ಹೇಳ್ತಿದಿ ಕೃಷ್ಣ. ಆದ್ರ ಮನಸ್ಸು ಕಂಟ್ರೋಲೇ ಆಗಂಗಿಲ್ಲದು. ಮನಸ್ಸನ್ನ ಕಂಟ್ರೋಲ್ ಮಾಡಿ ಹಿಂಗ್ ಮಾಡ ಹಾಂಗ್ ಮಾಡ ಅಂತ ಹೇಳಕತ್ತಿದೆ, ಆದ್ರ ಮನಸ್ಸು ಕಂಟ್ರೋಲೇ ಆಗಂಗಿಲ್ಲ. ಮನಸ್ಸು ಕಂಟ್ರೋಲ್ ಆದ್ಮೇಲೆ ಮುಂದೆ ಏನಾಗ್ತದ ಅಂತ ಹೇಳ್ತಿದೆ, ಆದ್ರೆ ಮನಸ್ಸು ಕಂಟ್ರೋಲ್ ಆಗಂಗೆ ಇಲ್ಲ. ಅದಕ್ಕೇನ್ ಮಾಡ್ಬೇಕಂತ ಕೇಳ್ತಾನ ಕೃಷ್ಣಗೆ. ಕೃಷ್ಣ ಹೇಳ್ತಾನ, ಮನಸ್ಸು ಕಂಟ್ರೋಲ್ ಆಗಂಗಿಲ್ಲ ಅಂತ ಅನ್ಬೇಡ, ಅಭ್ಯಾಸ ಮಾಡಿದ್ರೆ ಮನಸ್ಸು ಕಂಟ್ರೋಲ್ ಆಗ. ಮನಸ್ಸನ್ನ ಕಂಟ್ರೋಲ್ ಮಾಡ್ಲಕ್ಕೂ ಬರ್ತದೆ. ಮನಸ್ಸಿಗೆ ನೀನು ಸೂಚನೆ ಕೊಡುವಂಗೆ ಆಗ್ಬೇಕು. ಮನಸ್ಸನ್ನ ನೀನು ಮನಸ್ಸಿನಿಂದ ಭಿನ್ನವಾಗಿ ನೋಡ್ಬೇಕು. ನಾನು ಮನಸ್ಸು ಈಗ ಏನ್ ಆಲೋಚನೆ ಮಾಡ್ಲಕತ್ತದ ಅಂತ. ಆ ಮನಸ್ಸಿನ ಜೊತೆ ಕೂಡಿ ನೀನು ಆಲೋಚನೆ ಮಾಡ್ಲಕ್ ಹೋತಲ್ಲ, ಆವಾಗ ನೀನು ಕೆಟ್ಟೋಗ್ತಿದಿ. ಮನಸ್ಸಿನಿಂದ ಭಿನ್ನವಾಗಿ ನನ್ನ ಮನಸ್ಸು ಏನ್ ಆಲೋಚನೆ ಮಾಡ್ಲಕತ್ತದ ನೋಡಿ, ಅದು ಯೋಗ್ಯ ಇತ್ತು, ಒಳ್ಳೆ ವಿಚಾರ ಇತ್ತು ಅಂದ್ರೆ ಮಾಡ್ಲಿಕ್ಕೆ ಹೇಳ್ಬೇಕು. ಕೆಟ್ಟ ವಿಚಾರ ಇತ್ತಂತಂದ್ರೆ ಬೇಡ ಅಂತ ಹೇಳ್ಬೇಕು. ಆ ಮನಸ್ಸಿನಿಂದ ನೀನು ಭಿನ್ನವಾಗಿ ಮನಸ್ಸನ್ನ ನೋಡಿ ಮನಸ್ಸಿನ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡ್ಬೇಕು ನೋಡಪ್ಪ ಅಂತ ಹೇಳಿ. ಹಿಂಗದ. ಅದಕ್ಕೆ ಈಗ ನೋಡಿ, ಯಾವುದೋ ಒಂದು ವಿದ್ಯೆ ಆಗಲಿ ಕಲೆ ಆಗಲಿ ಅದು ಸುಲಭವೋ ಅಥವಾ ಕಠಿಣವೋ ಎಂದು ಕೇಳಿದರೆ ಏನೆಂದು ಉತ್ತರ?
ಅದಕ್ಕೆ ಕಲಿತವನಿಗೆ ಸುಲಭ, ಕಲಿಲಾರದವನಿಗೆ ಕಠಿಣ. ಅದಕ್ಕೆ ಅಭ್ಯಾಸದ ಮೂಲಕವಾಗಿ ಅದನ್ನ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಅಭ್ಯಾಸ ಸಾರಿಣಿ ವಿದ್ಯಾ ಎಂಬ ನಿಯಮ, ಇದು ನಿಯಮ. ಇದು ಅಭ್ಯಾಸದಿಂದ ಆ ವಿದ್ಯೆಯನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಅದ. ಸುಮ್ಮನೆ ಕುಳಿತವರಿಗೆ ವಿದ್ಯೆ ಬರುವುದಿಲ್ಲ, ಪ್ರಯತ್ನ ಮಾಡಲಾರವರಿಗೆ ವಿದ್ಯೆ ತಾನೇ ಬರಂಗಿಲ್ಲ. ಶ್ರಮ ವಹಿಸಿ ಕಲಿತವರಿಗೆ ವಿದ್ಯೆ ಬರುತ್ತದೆ. ಲೌಕಿಕ ವಿದ್ಯೆಗಳು ಸಹ ಹೇಗೆ ನಮ್ಮ ಅಭ್ಯಾಸವನ್ನು ಅವಲಂಬಿಸಿರುತ್ತವೆಯೋ ಹಾಗೆಯೇ ಪಾರಮಾರ್ಥಿಕ ವಿದ್ಯೆಯೂ ಸಹ ಪ್ರಯತ್ನ ಪೂರ್ವಕವಾಗಿ ನಾವು ಕಳಕಳಿಯಿಂದ ಅಭ್ಯಾಸವನ್ನು ಮಾಡಿದ್ದಾದರೆ ಮೋಕ್ಷ ಸಾಧನೆ ಸಾಧಿಸುತ್ತದೆ. ಅದರ ಫಲವಾದ ಮೋಕ್ಷ ನೀನು ಇಚ್ಛೆ ಮಾಡದಿದ್ದರೂ ನಿನಗೆ ಆಗುತ್ತದೆ. ನಿನಗೆ ಮೋಕ್ಷದ ಇಚ್ಛೆ ಇಲ್ಲ. ಕೆಲವೊಬ್ರು ಏನಂತಾರ, ಆಸೆ ಇರಬಾರ್ದು, ಮೋಕ್ಷ ಬೇಕು ಅನ್ನೋದನ್ನು ಒಂದು ಆಸೆ ಅಲ್ಲ, ಅದನ್ನು ಇರಬಾರ್ದು ಅಂತಂದ್ರೆ ನಿನಗೆ ಮೋಕ್ಷ ಬೇಡ ಅಂತ ಅಂದ್ರೂ ಸಹಿತ ನಿನಗೆ ಮೋಕ್ಷ ಆಗ್ತದ ಅಭ್ಯಾಸ ಮಾಡಿದಿ ಅಂತಂದ್ರೆ. ಅದಕ್ಕೆ ಇಚ್ಛಾ ಮಾಡುತ್ತೇವೆ, ಆದರೆ ಪ್ರಯತ್ನವನ್ನೇ ಮಾಡಲಿಲ್ಲವಾದರೆ ಏನು ಉಪಯೋಗವಿಲ್ಲ. ಮೋಕ್ಷ ಬೇಕು ಅಂತ ಇಚ್ಛೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಯತ್ನನೇ ಮಾಡಲಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ. ಅದಕ್ಕೆ ಇಲ್ಲಿ ಕೆಲವು ಸಾಧನೆಗಳನ್ನ, ಮುಖ್ಯವಾದವುಗಳನ್ನ ಹೇಳುವರಿದ್ದೇವೆ. ಅದಕ್ಕಾಗಿ ಈ ಪ್ರಸ್ತಾವನೆ ಮಾಡಬೇಕಾಯಿತು. ನೋಡಿ, ಈಗ ಇದು ಪಾಠ ಸ್ಟಾರ್ಟ್ ಆಗ್ತದೆ. ಮೋಕ್ಷ ಸಾಧನೆಗೆ ಯಾವ ರೀತಿ ಪ್ರಯತ್ನ ಮಾಡಬೇಕಂತ. ಇಷ್ಟೆಲ್ಲ ಸಾಧನೆಗಳನ್ನು ಹೇಳುತ್ತಾರೆ. ನಮಗೆ ಉಂಟಾಗುವ ಜ್ಞಾನ ಹೇಗೆ ಇರಬೇಕು ಅಂದರೆ, ಇದನ್ನು ಕೇಳಿದರೆ ನಮಗೆ ಆದ ಜ್ಞಾನ ಸರಿಯಾದೋ ಅಥವಾ ತಪ್ಪೋ, ಏನು ಮಾಡಿಕೊಂಡಿದ್ದೇವೋ ಎನ್ನುವುದನ್ನು ನೋಡಿಕೊಳ್ಳಲಿಕ್ಕೆ ಬರುತ್ತದೆ. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಜ್ಞಾನ ಅಂದ್ರೆ ಏನು ಅಂತೇಳಿ ನಮಗೆ ಸರಿಯಾಗಿ ತಿಳಿತು ಅಂತಂದ್ರೆ, ನಮ್ಮಲ್ಲಿ ಪ್ರತಿಯೊಬ್ಬರ ಬಳಿ ಈಗಾಗಲೇ ಜ್ಞಾನ ಅದ, ಅದು ಕರೆಕ್ಟ್ ಅದೋ ತಪ್ಪದೋ ಅನ್ನೋದು ಗೊತ್ತಿಲ್ಲ. ಅದರ ಸಲುವಾಗಿ ಒಂದು ಸ್ಟ್ಯಾಂಡರ್ಡ್ ಆದಂತ ಒಂದು ಜ್ಞಾನ ಅಂದ್ರೆ ಏನು ಅಂತ ತಿಳ್ಕೋಬೇಕಾಗಿದೆ. ಅದಕ್ಕೆ ಯಾವುದೋ ಒಂದು ಗಣಿತದ ಲೆಕ್ಕ ಬಿಡಿಸಿ ಬಂದ ಆ ಉತ್ತರ ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ಕಂಡು ಹಿಡಿಯಲಿಕ್ಕೆ ತಾಳೆ ನೋಡುವುದು ಎಂಬ ಒಂದು ಪದ್ಧತಿ ಉಂಟು. ಹಿಂದಕ್ಕೆ ಏನಿತ್ತು, ಲೆಕ್ಕ ಮಾಡಿದ ಮೇಲೆ ಆ ಲೆಕ್ಕಕ್ಕೊಂದು ತಾಳೆ ನೋಡೋದಂತೇಳಿ ಇನ್ನೊಂದು ಸಣ್ಣ ಲೆಕ್ಕ ಮಾಡಿಸ್ತಿದ್ರು. ಅದ್ರದ್ದು ಉತ್ತರ ಹಿಂಗ್ ಬತ್ತು ಅಂತಂದ್ರೆ ಅದು ಕರೆಕ್ಟ್ ಅದ ಅಂತ. ಇಲ್ಲಂತಂದ್ರೆ ಏನಿರ್ತದ, ಬುಕ್ಕಿನ ಹಿಂದ ಆ ಲೆಕ್ಕದ ಉತ್ತರಗಳು ಕೊಟ್ಟಿರ್ತಾರ. ಆ ಉತ್ತರ ಬಂತು ಅಂತಂದ್ರೆ ಲೆಕ್ಕ ಕರೆಕ್ಟ್ ಅದ ಅಂತ. ಹಿಂದಿನ ಕಾಲದಾಗ ಹಂಗಿತ್ತು. ಅದು ಈಗ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಬಹಳ ದಿವಸ ಆಯ್ತು ಆ ಕೆಲಸ ಬಿಟ್ಟು. ತಾಳೆ ನೋಡಿಕೊಂಡಾಗ ಅಷ್ಟು ಬಂದಿತ್ತು ಎಂದರೆ ನೀವು ಮಾಡಿದ್ದು ಸರಿಯೇ ಆಗಿ ಬಿಡುತ್ತದೆ. ತಪ್ಪಿರುವ ಹಾಗೆ ಇಲ್ಲ. ಹಾಗೆ ಜ್ಞಾನ ಎಂದರೆ ಏನು, ಬಹಳ ಪರ್ಫೆಕ್ಟ್. ಜ್ಞಾನ ಎಂದರೆ ಏನು, ಅದು ನನಗೆ ಆಗಿರುವುದೋ ಇಲ್ಲವೋ. ನೋಡ್ರಿ, ಜ್ಞಾನ ಅಂದ್ರೆ ಎಂತಂದ್ರೆ ಜ್ಞಾನ ಅಲ್ಲ, ಬ್ರಹ್ಮಜ್ಞಾನ. ನನಗದು ಆಗ್ಯದೋ ಇಲ್ಲೋ, ಮತ್ತು ನನಗೆ ಆಗಿದ್ದು ಅದು ಬ್ರಹ್ಮಜ್ಞಾನ ಹೌದೋ ಅಲ್ಲೋ, ಇದೆಲ್ಲ ಗೊತ್ತಾಗಬೇಕಲ್ಲ. ಅದಕ್ಕೆ ಇಲ್ಲಿ ಹೇಳುತ್ತಿದ್ದಾರೆ, ಈ ಮೂರು ಕೂಡಬೇಕು. ನೋಡು, ಹೊಂದಿಕೆ ಆಗಬೇಕು. ಈ ಕಪಿಲಾಷಷ್ಠಿ ಯೋಗ ಮೊದಲಾದವುಗಳು 100 ವರ್ಷಕ್ಕೊಮ್ಮೆ ಬರುತ್ತವೆ ಅಂತೆ. ಯೋಗಗಳು, ಯೋಗ ಎಲ್ಲಿ ಬರ್ತದ್ರಿ? ಇದು ಯೋಗ ಪಂಚಾಂಗದಾಗ ಬರ್ತದೆ. ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ ಅಂತ. ಹಂಗ ಇದು ಯೋಗ ಎಂತ ಯೋಗ? ಕಪಿಲಾಷಷ್ಠಿ ಯೋಗ ಅಂತ. ಕಪಿಲಾಷಷ್ಠಿ ಯೋಗ ಮುಂತಾದವು 100 ವರ್ಷಕ್ಕೊಮ್ಮೆ ಬರುತ್ತವೆ ಅಂತೆ, ಬಲು ಅಪರೂಪ. ಅದರಂತೆ ನಕ್ಷತ್ರ, ತಿಥಿ, ಯೋಗ ಇವು ಕೂಡಿ ಬರಬೇಕು ಎಂದು ನಿಯಮ.
ಹಾಗೆಯೇ ಕೂಡಿ ಬಂದಾಗ ಅದಕ್ಕೆ ಕೂಡಿ ಬಂದಾಗ ಏನಂತಾರೆ? ಪರ್ವಣಿ ಅಂತಾರೆ. ಪರ್ವಣಿ ಎಂದು ಹೆಸರು. ಬರ್ಕೋಬೇಕು ಎಲ್ಲಾರು ಒಂದ್ ಕಡೆ, ಇದು ಪರ್ವಣಿ ಕೂಡಿ ಬಂದಾದ ಅಂತ. ಹಾಗೆಯೇ ಈ ಮೂರು ಒಂದಾಗಬೇಕು ನೋಡು, ಆಗಿವೆಯೋ ಇಲ್ಲವೋ ನೀವೇ ನೋಡಿಕೊಳ್ಳಬೇಕು. ಅವು ಯಾವ್ಯಾವಪ್ಪ ಅಂತಂದ್ರೆ ನಿಮ್ಮ ಸ್ವಾನುಭಾವ, ನಿಮಗನಿಸಿದ್ದು, ಮತ್ತೆ ನಿಮ್ಮ ಗುರು ಹೇಳಿದ ವಾಕ್ಯ, ಮತ್ತೆ ಶಾಸ್ತ್ರ ವಾಕ್ಯ. ಈ ಮೂರು ಮ್ಯಾಚ್ ಆಗಬೇಕು. ಶಾಸ್ತ್ರದೊಳಗೆ ಹೇಳಿದ್ದು, ಗುರು ಹೇಳಿದ್ದು, ಮತ್ತು ನಿಮ್ಮೊಳಗಿರುವ ಅಂತರಾತ್ಮ ಹೇಳಿದ್ದು. ಶಾಸ್ತ್ರ ಕಳಬೇಡ ಅಂತ ಹೇಳ್ತದೆ, ಹೌದಿಲ್ಲ? ಶಾಸ್ತ್ರ ಕಳು ಮಾಡಬೇಡಪ್ಪ ಅಂತ ಹೇಳ್ತದೆ. ಮತ್ತೆ ಗುರು ಏನ್ ಹೇಳ್ತಾನ? ಏನ್ ಕಳು ಮಾಡತ್ತ ಹೇಳ್ತಾನ? ಗುರು ಹೇಳಿದ್ದು ಆ ಶಾಸ್ತ್ರ ವಾಕ್ಯವನ್ನೇ ಹೇಳ್ತಿರ್ತಾನೆ. ಮತ್ತೆ ಹೇಳಿದ ಮೇಲೆ ನಿಮ್ಮೊಳಗೆ ಅರಿವು ಅದಲ್ಲ, ಕಾನ್ಸಿಯಸ್ ಪ್ರಜ್ಞೆ ಅದಲ್ಲ, ಮತ್ತೆ ಅದು ಏನ್ ಹೇಳ್ತದ? ಅದನ್ನು ಕಳು ಮಾಡಬೇಡ ಅಂತ ಹೇಳ್ತದೆ, ಹೌದಲ್? ಸ್ವಾನುಭಾವದಿಂದ ನೀವು ಏನು ಅನ್ಕೊಂಡಿರಿ ಅದು ಶಾಸ್ತ್ರದೊಳಗೆ ಇರಬೇಕು, ಗುರುನು ಅದೇ ಹೇಳ್ಬೇಕು. ಇವು ಮೂರು ಕೂಡಿತು ಅಂತಂದ್ರೆ ಅದಕ್ಕೆ ಜ್ಞಾನ ಅಂತ. ಸ್ವಾನುಭಾವ ಒಂದ್ ಹೇಳ್ತದ, ಗುರು ಒಂದ್ ಹೇಳ್ತಾನ, ಶಾಸ್ತ್ರ ಮತ್ತೊಂದ್ ಹೇಳ್ತದ ಅಂದ್ರೆ ಅದು ಜ್ಞಾನ ಅಲ್ಲ. ಈ ಮೂರು ಒಂದೇ ಆಗಬೇಕು. ಸದ್ಗುರು ಮಾಡುವ ಬೋಧೆಯು ಶಾಸ್ತ್ರದಲ್ಲಿ ಇರುವಂತಹದೋ ಅಥವಾ ಅಲ್ಲಿ ಇರುವಂತಹದೋ, ಇವನು ಹೇಳುವುದು ಮತ್ತೊಂದು ಹೀಗೇನಾದರೂ ಆಗುತ್ತಿದೆಯೇ? ಅದೇನಿಲ್ಲ, ಹಾಗೆ ಆಗಲು ಸಾಧ್ಯವಿಲ್ಲ. ಬರೆದು ಇಟ್ಟರೆ ಶಾಸ್ತ್ರ ಎನ್ನಿಸಿಕೊಳ್ಳುತ್ತದೆ, ಅದನ್ನೇ ಮಾತನಾಡಿದರೆ ಗುರುಬೋಧೆಯಾಗುತ್ತದೆ. ಬರೆದಿಟ್ಟ ಗುರುಬೋಧಕ್ಕೆ ಶಾಸ್ತ್ರ ಎಂದು ಹೆಸರು. ಬರೆದಿಟ್ಟ ಗುರುಬೋಧನೆ ಶಾಸ್ತ್ರ. ರಿಟರ್ನ್ ಫಾರಂ, ಲಿಖಿತ ರೂಪದಲ್ಲಿರುವಂತ ಗುರುಬೋಧಕ್ಕೆ ಶಾಸ್ತ್ರ ಅಂತಾರೆ. ಅವುಗಳಲ್ಲಿರುವ ವ್ಯತ್ಯಾಸ ಇಷ್ಟೇ ಹೊರತು ಮತ್ತೇನೂ ಇಲ್ಲ. ಗುರುಬೋಧೆ ಏನದ? ಓರಲ್, ಮೌಖಿಕವಾಗಿ ಅದ ಗುರುಬೋಧೆ. ಅದು ಬರೆದಿಟ್ರು ಅಂತಂದ್ರ ಅದೇನಾಯ್ತು? ಶಾಸ್ತ್ರ ಅನ್ನಿಸ್ಬೇಕು. ಇಷ್ಟೇ. ಗುರುಬೋಧೆ ಶಾಸ್ತ್ರ. ನಾವು ಮಾತನಾಡಿದರೆ, ಅದನ್ನು ಲೇಖನ ಮಾಡಿದರೇನು ಎರಡೂ ಒಂದೇ ಅಲ್ಲವೇ? ಮಾತನಾಡಿದ್ದು ಅದೇ, ಬರೆದದ್ದು ಅದೇ, ಒಂದೇ ಅಲ್ಲ. ಹಾಗೆಯೇ ಶಾಸ್ತ್ರದಲ್ಲಿ ಹೇಳಿದ ಸಂಗತಿ, ಸದ್ಗುರು ಬೋಧಿಸದ ಉಪದೇಶ ಒಂದಕ್ಕೊಂದು ಮೇಳ ಅವೆಯೋ ಇಲ್ಲವೋ? ಇವೆ ಅಂತ ಅನ್ನಿಸುತ್ತದೆ. ಹೌದು ಹೌದು, ಶಾಸ್ತ್ರದಲ್ಲಿ ಇದ್ದದ್ದನ್ನೇ ಹೇಳುತ್ತಾರೆ ನಮ್ಮ ಗುರುಗಳು, ಅದರ ಹೊರತು ಮತ್ತೊಂದು ಏನನ್ನೂ ಹೇಳುವುದಿಲ್ಲ. ಇಷ್ಟು ಅಲ್ಲದೆ ಇನ್ನೂ ಒಂದು ಆಗಬೇಕು. ಈ ಎರಡನ್ನೇ ಅವನು ನೋಡಿಕೊಂಡರೆ ಅದು ಸರಿಯಾದ ಜ್ಞಾನ ಆಗುವುದಿಲ್ಲ. ಮತ್ತೊಂದು ಏನಪ್ಪಾ ಅಂದ್ರೆ ಸ್ವಾನುಭಾವ. ಇದು ಬಹಳ ಮುಖ್ಯವಾದದ್ದು. ಆ ಸ್ವಾನುಭಾವವನ್ನು ನೋಡಬೇಕು. ಗುರು ಬೋಧಿಸಿದಂತೆ ಶಾಸ್ತ್ರಗಳಲ್ಲಿ ಇದ್ದ ವಾಕ್ಯಗಳ ಅರ್ಥದಂತೆ ತನಗೆ ಅದು ತಿಳಿದಿದೆಯೋ ಇಲ್ಲವೋ ಎಂಬುದನ್ನು ತಾನೇ ತಿಳಿದುಕೊಳ್ಳಬೇಕು. ವಸ್ತುಸ್ಥಿತಿ ಹಾಗಿದೆಯೋ ಇಲ್ಲವೋ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಬೇರೆಯವರು ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ನೀವು ತಿಳಿದಿರುವರೋ ಅಥವಾ ತಿಳಿದಿಲ್ಲವೋ ಎಂಬುದನ್ನು ಇನ್ನೊಬ್ಬರಿಗೆ ಹೇಳಲ್ಲ. ಹೇಳಿದರೆ ಅದು ತಪ್ಪು ಆಗುತ್ತದೆ. ಅದು ಅನುಭವವಲ್ಲ. ಬಹಳವಾದರೆ ಊಹೆವಾದೀತು, ತರ್ಕವಾದೀತು. ಅವನು ಒಳ್ಳೆಯದಾಗಿ ಮಾತನಾಡುತ್ತಾನೆ, ಚೆನ್ನಾಗಿ ಸರಿಯಾಗಿ ಹೇಳುತ್ತಾನೆ ಶಾಸ್ತ್ರವನ್ನು, ಆದ್ದರಿಂದ ಅನುಭವ ಇರಲಿಕ್ಕೇ ಬೇಕು. ಅವನಿಗೆ ಇಲ್ಲದಿದ್ದರೆ ಅಷ್ಟು ಚೆನ್ನಾಗಿ ಹೇಳಬಹುದೇ ಎಂದು ಊಹೆ ಮಾಡಿದಂತಾಗುತ್ತದೆ.
ಏಕೆಂದರೆ ಅನುಭವವನ್ನು ನೀನು ತಿಳಿಯಲಾರೆ. ಅವನಿಗೆ ಗೊತ್ತು ತನಗೆ ಅನುಭವವಿದೆಯೋ ಅಥವಾ ಇಲ್ಲವೋ ಎಂಬ ಈ ಸಂಗತಿ ಅವನೇ ಬಲ್ಲ. ಎರಡನೆಯವರಿಗೆ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ನಮ್ಮ ಸುಖ ದುಃಖಗಳು ನಮ್ಮ ಅನುಭವಕ್ಕೆ ವೇದ್ಯವಲ್ಲದೆ ಅದನ್ನು ಇನ್ನೊಬ್ಬರ ಹೇಳಿದರೆ ಅಥವಾ ಇನ್ನೊಬ್ಬರ ನಾವು ಹೇಳಿದರೆ ಅಂದಾಜು ಮಾಡಿ ಹೇಳಿದಂತಾಗುತ್ತದೆ. ಅದು ನಿಜವಾದ ಸಂಗತಿ ಇರುವುದಿಲ್ಲ. ನಾವು ದುಃಖಿಗಳಾಗಿದ್ದರೂ ಕೃತ್ರಿಮವಾಗಿದ್ದರೂ ಹಸನ್ಮುಖಿಗಳಾಗಿ ಮಾತನಾಡಬಹುದು, ಅಥವಾ ಸಂತೋಷದಿಂದ ಇದ್ದರೂ ತೋರಗೊಡದೆ ಗಂಟು ಮೋರೆ ಹಾಕಿಕೊಂಡು ಇರಬಹುದು. ಹೌದು, ಇದು ಕೃತ್ರಿಮವೇ ಆಗಿದೆ. ಆದರೆ ಅನುಭವ ಮಾತ್ರ ಹಾಗೆ ಇರುವುದಿಲ್ಲ. ಅದು ಸರಿಯಾಗಿ ಇದ್ದದ್ದಿರುವಂತೆಯೇ ನಮಗೆ ವೇದ್ಯವಾಗುತ್ತದೆ. ನೋಡ್ರಿ ಹೆಂಗ ಗುರುವಿಗೂ ಅರಿವಿಗೂ ಶಾಸ್ತ್ರಕ್ಕೂ ಮ್ಯಾಚ್ ಆಗ ವಿಷಯ. ಒಳಗಿರುವ ಅರಿವು ಎಂತ ಗುರು ಅವನು? ಒಳಗಿರುವ ಅರಿವು ಎಂತ ಗುರು? ಏನ್ರಿ? ಒಳಗಿರುವ ಅರಿವು ಎಂತ ಗುರು? ಅಪ್ರತ್ಯಕ್ಷ ಗುರು. ಬರ್ಕೋಬೇಕು. ಕಾನ್ಸಿಯಸ್ ಪ್ರಜ್ಞೆ. ಒಳಗಿರುವ ಗುರುವು, ಒಳಗಿರುವ ಅರಿವು ಎಂತ ಗುರು ಅಂತಂದ್ರೆ ಅಪ್ರತ್ಯಕ್ಷ ಗುರು. ನಿಮ್ ಕಣ್ಣಿಗೆ ಕಾಣಂಗಿಲ್ಲ, ಆದ್ರ ಒಳಗದನೋ. ಮತ್ತ ಹೊರಗೆ ಕೂತಾನಲ್ಲ ಒಬ್ಬ ಗುರು ಪಾಠ ಹೇಳ್ಕೊತ, ಇವನೇ ಅಂತವನು ಪ್ರತ್ಯಕ್ಷ ಅರಿವಿನ ಸ್ವರೂಪ. ಕಣ್ಣಿಗೆ ಕಾಣೋ ಅರಿವೇ ಪ್ರತ್ಯಕ್ಷ ರೂಪದಲ್ಲಿ ಕಣ್ಣೆದುರು ಕಾಣ್ಲಿಕ್ಕತ್ತ. ಅರಿವೇ ಗುರು, ಗುರುವೇ ಅರಿವು. ಆ ಅರಿವು ಹೇಳಿದ ಮಾತೆ ಗುರು ಹೇಳ್ತಾನ, ಗುರು ಹೇಳಿದ ಮಾತೆ ಅರಿವು ಹೇಳ್ತಾನ. ಆ ಅರಿವು ಹೇಳೋ ಮಾತು ಬಿಟ್ಟು ಗುರು ಮತ್ತೊಂದು ಏನಾರ ಹೇಳಕತ್ನ ಅಂತಾರ, ಅದು ಮರುವುದು. ಇವೆರಡೂ ಏನದವ, ಅರಿವು ಮರೆವಿನ ಮಧ್ಯೆ ಏನಾಗ್ತದಂದ್ರ ಒಳಗಿಲಿಂತ ಎರಡು ಬರ್ತಾವ ಸಿಗ್ನಲ್ಗಳು. ಒಳಗಿಲಿಂತ ಎರಡು ಸಿಗ್ನಲ್ ಬರ್ತಾವ. ಒಂದು ಅರಿವಿನ ಸಿಗ್ನಲ್, ಇನ್ನ ಒಂದು ಮರೆವಿನ ಸಿಗ್ನಲ್. ಅರಿವಿನ ಸಿಗ್ನಲ್ ಡಾಕ್ಟರ್ ಬಲ್ಲಿ ಹೋದಾಗ ಫ್ರಿಜ್ಜಿನ ನೀರು ಕುಡಿಬೇಡಪ್ಪ ಅಂತ ಹೇಳಿರ್ತಾನೆ. ಕೆಮ್ಮಾಗ್ಯದ, ನೆಗಡಿ ಆಗ್ಯದ ಅಂದ ಬ್ಯಾಸಿಗೆ ಒಳಗ ತಣ್ಣ ನೀರು ಕೂಲ್ ಡ್ರಿಂಕ್ಸು ಕುಡ್ದದ್ದಕ್ಕೆ ಹಿಂಗಾಗ್ಯದ, ಅದಕ್ಕೆ ತಣ್ಣಂದು ಕುಡಿಬೇಡ ಅಂತ ಡಾಕ್ಟರ್ ಹೇಳಿರ್ತಾನೆ. ಡಾಕ್ಟರ್ ಹೇಳಿಕೆ ಔಷಧ ಕೊಟ್ಟಿರ್ತಾನ. ಒಳಗಿಲಿಂತ ಅರಿವು ಏನ್ ಹೇಳ್ತಿರ್ತದ, ಹೌದಪ್ಪ ಡಾಕ್ಟರ್ ಹೇಳಿದ ಕರೆಕ್ಟ್ ಅದ, ಕರೆಕ್ಟ್ ಟೈಮಿಗೆ ಔಷಧ ತಗೋ, ಮತ್ತೆ ಕೂಲ್ ಡ್ರಿಂಕ್ಸ್ ಅದೇನು ಕುಡಿಲಕ್ ಹೋಗಬೇಡ, ಆರೋಗ್ಯ ಸುಧಾರಣೆ ಆದ್ಮೇಲೆ ಎಷ್ಟರ ಕುಡಿಯಕತ್ತಿ, ಆರೋಗ್ಯ ಸುಧಾರಿಸ್ಕೊಳ್ಳೋದು ಬಹಳ ಮುಖ್ಯ, ಅದಕ್ಕೆ ತಂಪಂದೇನು ಕುಡಿಬೇಡ ಅಂತೇಳಿ ಯಾರು ಹೇಳ್ತಿರ್ತಾರ? ಅರಿವು ಹೇಳ್ತಿರ್ತದ, ಒಳಗಿಂದ ಅರಿವು. ಆದ್ರೆ ಅದರ ಜೊತೆಗೆ ಮನಸ್ಸಂತ ಮರು ಅಂತ ಒಂದು ಆದಲ್ಲ, ಅದು ಏನ್ ಹೇಳ್ತಿರ್ತದ? ಮನಸ್ಸೇನ್ ಹೇಳ್ತಿರ್ತದ? ಕುಡಿ ಕುಡಿ, ಏನು ದಿನ ಕುಡಿತೀವೇನು, ಯಾವಾಗ ಹೊರಗೆ ಬಂದೀವಿ ಹೊಡಿ ಚಾನ್ಸ್ ಅಂತದು. ಹೌದಿಲ್ರಿ? ಹಂಗ ನಮಗ ಒಳಗ ಅರಿವಿನ ಸಂದೇಶ ಯಾವುದು, ಮರೆವಿನ ಸಂದೇಶ ಯಾವುದು ಅಂತೇಳಿ ಕನ್ಫ್ಯೂಸ್ ಆಗಿ ನಾವೇನ್ ಮಾಡ್ತೀವಿ, ಕೆಲವೊಂದ್ಸಾರಿ ಮರೆವಿನ ಸಂದೇಶವನ್ನ ಪಾಲಿಸಿ ಪಾಪದ ಕೆಲಸ ಮಾಡಿರ್ತೀವಿ, ಅರಿವಿನ ಸಂದೇಶವನ್ನು ಅಲಕ್ಷಿಸಿ. ಹೀಗಾಗಿ ಅಲ್ಲೇನಾಗ್ತದ ಅಂತಂದ್ರೆ, ಶಾಸ್ತ್ರ ಅಂತ ಒಂದು ಇಟ್ಟರ, ಅದು
ಅರಿವಿಗೆ ಶಾಸ್ತ್ರಕ್ಕೆ ಮ್ಯಾಚ್ ಆಗ್ತದ, ಮರಿವಿಗೆ ಶಾಸ್ತ್ರಕ್ಕೆ ಮ್ಯಾಚ್ ಆಗಲ್ಲ. ಮರಿವು ಮನಸ್ಸು ಹೇಳಿದ್ದು ಆ ಶಾಸ್ತ್ರದಾಗ ಇರಂಗಿಲ್ಲ. ಶಾಸ್ತ್ರದೊಳಗ ವಿಹಿತ ಕರ್ಮ ನಿಷಿದ್ಧ ಕರ್ಮ ಅಂತ ಎರಡು ಅದಾವ. ವಿಹಿತ ಕರ್ಮ ಅಂತಂದ್ರೆ ಮಾಡಲೇಬೇಕಾಗಿದ್ದು, ಕೂಲ್ ಡ್ರಿಂಕ್ಸ್ ಕುಡಿಬಾರ್ದು ಅಂತ ರೂಲ್ಸ್, ಅದು ವಿಹಿತ ಕರ್ಮ. ಕುಡಿ ಏನಾಗ್ತದ, ಮತ್ತೆ ನಾವು ಇನ್ನೊಂದ್ಸಾರಿ ಡಾಕ್ಟರ್ ಬಲ್ಲಿ ಹೋದ್ರೆ ಮತ್ತೆ ಬೇರೆ ಗುಳಿಗೆ ಕೊಡ್ತಾನೆ ಕುಡಿ ಅಂತ, ಅದು ನಿಷಿದ್ಧ ಕರ್ಮ. ಬೇಡ ಅನ್ನೋದು ನಿಷಿದ್ಧ ಕರ್ಮ, ಮಾಡು ಅನ್ನೋದು ವಿಹಿತ ಕರ್ಮ. ಹಿಂಗಾಗಿ ನಮಗ ಏನಾಗ್ತದಂದ್ರೆ ಕನ್ಫ್ಯೂಸ್ ಆಗಿ ಕೆಲವೊಂದು ಸಾರಿ ಮರೆವಿನ ಸಂದೇಶಗಳನ್ನೇ ನಾವು ಅರಿವಿನ ಸಂದೇಶ ಅಂತ ತಿಳ್ಕೊಂಡು ಪಾಲಿಸ್ತೀವಿ, ಮುಂದೆ ದುಃಖಕ್ಕೀಡಾಗ್ತೀವಿ. ಅದಕ್ಕೆ ದುಃಖಕ್ಕೀಡಾಗಬೇಡ್ರಿ. ನಿಮ್ಮ ಒಳಗಲಿಂತ ಏನು ಸ್ವಾನುಭಾವದ ಸಂದೇಶ ಬರ್ತದ ಅದು ಶಾಸ್ತ್ರಕ್ಕೆ ಮ್ಯಾಚ್ ಆಗಬೇಕು, ಗುರು ಹೇಳೋದಕ್ಕೆ ಮ್ಯಾಚ್ ಆಗಬೇಕು. ಇವು ಮೂರಕ್ಕೆ ಮ್ಯಾಚ್ ಆಗಿದ ವಿಷಯನೇ ಜ್ಞಾನ. ಆ ಜ್ಞಾನದಿಂದಲೇ ಮೋಕ್ಷ. ಜ್ಞಾನಾದೇವತ್ತು ಕೈವಲ್ಯಂ ಅಂತ ಹೇಳಿದ್ರು. ಅದಕ್ಕೆ ಅರಿವು, ಮರೆವು, ಗುರುವು, ಶಾಸ್ತ್ರ ಇವೆಲ್ಲ ಸರಿಯಾಗಿ ತಿಳಿತ್ರ? ಏನಾರ ಡೌಟ್ ಅದ? ಅದಕ್ಕೆ ನಮ್ಗೆ ಎದಕ್ ಬೇಕು ಬುಕ್ ಬಿಡ್ರಿ, ನಿಮ್ ಪ್ರವಚನ ಒಂದೇ ಸಾಕು ಅಂತಂತಿರ್ತಾರ. ಪ್ರವಚನ ಒಂದೇ ಸಾಕು ಖರೆ, ಗುರು ಹೇಳಿದ್ದ ಮತ್ತೆ ನಮಗ ಡಾಕ್ಯುಮೆಂಟ್ ಅಥೆಂಟಿಕೇಶನ್ ಬೇಕಲ್ಲ. ಒಂದು ಬುಕ್ ಏನಾರ ಇತ್ತಂದ್ರೆ ಅದು ಡಾಕ್ಯುಮೆಂಟ್ ಆಗ್ತದೆ, ಗುರು ಹೇಳಿದ್ದು ಸರಿನೋ ತಪ್ಪೋ ಅನ್ನೋದು ಗೊತ್ತಾಗ್ತದೆ. ಒಂದು ಡಾಕ್ಯುಮೆಂಟ್ ಇರ್ಬೇಕು ಪೇಪರ್ನಾಗ, ಬರೀ ಬಾಯಿಲೆ ಹೇಳಿದ್ರೆ ಹೆಂಗ, ಅದಕ್ಕೆ ಬುಕ್ ಇರ್ಬೇಕು. ಅದಕ್ಕೇನಾಯ್ತು, ಜ್ಞಾನಾದೇವತ್ತು ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ. ಆ ಜ್ಞಾನ ಅಂದ್ರೆ ಏನು ಅಂತಂದ್ರ ಗುರುಬೋಧೆ, ಶಾಸ್ತ್ರ ಮತ್ತು ನಮ್ಮ ಸ್ವಾನುಭಾವ, ಇವು ಮೂರು ಒಂದಾಗಿದ್ದೆ ಜ್ಞಾನ. ಮತ್ತೆ ಇನ್ನೊಂದು ಜ್ಞಾನ ಅಂತ ಅದಕ್ಕಂತ ಜ್ಞಾನ ಅಂತ ಅದಕ್ಕಂತ ಏನ್ರಿ? ಅಭೇದ ದರ್ಶನಂ ಜ್ಞಾನಂ. ಎಲ್ಲಿ ಭೇದ ಇರ್ಲಾರ್ದಂಗ ಅಖಂಡ ಬ್ರಹ್ಮನನ್ನ ನೋಡಿದರೆ, ಜೀವನನ್ನ ತಿಳ್ಕೊಂಡ್ರೆ ಜ್ಞಾನ ಅಲ್ಲ, ಬರೀ ಬ್ರಹ್ಮನನ್ನ ತಿಳ್ಕೊಂಡ್ರೆ ಜ್ಞಾನ ಅಲ್ಲ. ಜೀವನನ್ನು ತಿಳ್ಕೋಬೇಕು, ಬ್ರಹ್ಮನನ್ನು ತಿಳ್ಕೋಬೇಕು, ಪ್ಲಸ್ ಜೀವೋ ಬ್ರಹ್ಮೈವ ನಾಪರಹ ಅಂತಂದ್ರ ಆ ಜೀವ ಬೇರೆ ಯಾರು ಅಲ್ಲ, ಬ್ರಹ್ಮನೇ ಜೀವನಾಗಿದ್ದಾನೆ ಅಂತ ತಿಳ್ಕೋಬೇಕು. ಹಿಂಗದ ನೋಡಿ. ಅದಕ್ಕೆ ಎರಡೂ ಬರೆದಿಟ್ಟದ್ದು ಒಂದೇ, ಮಾತಾಡಿದ್ದು ಒಂದೇ, ಎಲ್ಲ ಒಂದೇ ಅಲ್ಲವೇ? ಹಾಗೆ ಶಾಸ್ತ್ರದಲ್ಲಿ ಹೇಳಿದ ಸಂಗತಿ, ಸದ್ಗುರು ಬೋಧಿಸಿದ ಉಪದೇಶ ಒಂದಕ್ಕೊಂದು ಮೇಳ ಇವೆಯೋ ಇಲ್ಲವೋ ಅಂತ ಒಂದು ಪ್ರಶ್ನೆ ಇರ್ತದೆ. ಅದಕ್ಕೆ ಹೌದು ಹೌದು, ಶಾಸ್ತ್ರದಲ್ಲಿ ಇದ್ದದ್ದನ್ನೇ ಹೇಳುತ್ತಾರೆ ನಮ್ಮ ಗುರುಗಳು, ಅದರ ಹೊರತು ಮತ್ತೊಂದು ಏನನ್ನು ಹೇಳುವುದಿಲ್ಲ. ಇಷ್ಟು ಅಲ್ಲದೆ ಇನ್ನೂ ಒಂದು ಬೇಕು. ಈ ಎರಡನೇದೇನದಂತಂದ್ರ ಅವನ್ನು ನೋಡಿಕೊಂಡರೆ ಅದು ಸರಿಯಾದ ಜ್ಞಾನ ಆಗುವುದಿಲ್ಲ. ಮತ್ತೊಂದು ಇನ್ನೇನು ಬೇಕು ಅಂತಂದ್ರೆ ಸ್ವಾನುಭಾವ. ಬರೇ ಗುರುವಾಕ್ಯ ಶಾಸ್ತ್ರವಾಕ್ಯ ಎರಡೂ ನೋಡಿದ್ರೆ ಆಗಂಗಿಲ್ಲ. ಅದು ಸ್ವಾನುಭಾವ ಅಂತಂದ್ರೆ ನಿಮಗೆ ಒಪ್ಪಿಗೆ ಆಗ್ಬೇಕಲ್ಲ. ಶಾಸ್ತ್ರದಾಗ ಬೇಕಾದಷ್ಟು ಬರ್ದಾರ, ಗುರುಗಳು ಬೇಕಾದಷ್ಟು ಹೇಳ್ತಾರ, ಆದ್ರೆ ಅದು ಜ್ಞಾನ ನಿಮ್ಮದಾಗಬೇಕು ಅಂತಂದ್ರೆ ನಿಮ್ಮದು ಒಂದು ಸ್ವಾನುಭಾವ ಅಂತ ಬೇಕಾಗ್ತದೆ. ಇದು ಬಹಳ ಮುಖ್ಯವಾದದ್ದು. ಗುರು ಬೋಧಿಸಿದಂತೆ ಶಾಸ್ತ್ರಗಳಲ್ಲಿ ಇದ್ದ ವಾಕ್ಯಗಳ ಅರ್ಥದಂತೆ
ತನಗೆ ಅದು ತಿಳಿದಿದೆಯೋ ಇಲ್ಲವೋ ಎಂಬುದನ್ನೇ ತಾನೇ ತಿಳಿದುಕೊಳ್ಳಬೇಕು. ವಸ್ತುಸ್ಥಿತಿ ಹಾಗಿದೆಯೋ ಇಲ್ಲವೋ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಇದು ಬೇರೆಯವರು ಹೇಳಲಿಕ್ಕೆ ಆಗುವುದಿಲ್ಲ. ನಿಮ್ಮ ಸ್ವಾನುಭಾವದ ವಿಷಯ ಇನ್ನೊಬ್ರು ಯಾರು ಹೆಂಗೆ ಹೇಳ್ತಾರೆ? ನೀವು ತಿಳಿದಿರುವಿರೋ ತಿಳಿದಿಲ್ಲವೋ ಎಂಬುದನ್ನು ನಿಮಗೆ ಗೊತ್ತು. ಹೇಳಿದರೆ ತಪ್ಪು ಆಗುತ್ತದೆ. ನಾನು ಹೇಳಿದ್ದು ನಿಮಗೆ ತಿಳಿದಿಲ್ಲ ಅಂತೇಳಿ ನಾನು ಹೇಳಕ್ ತಪ್ಪಾಗ್ತದೆ, ನಿಮಗೆ ತಿಳಿದದಂದ್ರೂ ತಪ್ಪಾಗ್ತದೆ. ಅದು ತಿಳಿದದ ತಿಳಿದಿಲ್ಲ ಅನ್ನೋದು ನಿಮಗೆ ಗೊತ್ತು, ಇನ್ನೊಬ್ರು ಹೇಳಕ್ ಬರಂಗಿಲ್ಲ. ಅದಕ್ಕೆ ನಿಮಗೆ ತಿಳಿದಿಲ್ಲ ಅಂತಂದ್ರೆ ನೀವೇ ಡೌಟ್ ಕ್ಲಿಯರ್ ಮಾಡ್ಕೊಳಕ ಮತ್ತೆ ಪ್ರಶ್ನೆ ಕೇಳ್ರಿ ಅಂತ ಹೇಳ್ತಿರ್ತೀವಿ. ನಾವು ನಿಮಗೆ ತಿಳಿದಿಲ್ಲ ಅಂತೇಳಿ ನಿಮ್ ಬಗ್ಗೆ ನಾವು ಜಡ್ಜ್ ಮಾಡ್ಲಕ್ ಬರಂಗಿಲ್ಲ, ನಿಮಗೆ ತಿಳಿದದಂತೂ ನಾವು ಜಡ್ಜ್ ಮಾಡ್ಲಕ್ ಬರಂಗಿಲ್ಲ. ತಿಳಿದದ್ದು ನಿಮಗೆ ಗೊತ್ತಾಗ್ತದೆ, ತಿಳಿಲಾರದು ನಿಮಗೆ ಗೊತ್ತಾಗ್ತದ. ಅದಕ್ಕೆ ಬಹಳವಾದರೆ ಊಹೆ ಆದಿತ್ತು. ತಿಳಿದಿರಬಹುದು ಅಂತ ಹೇಳ್ಬೋದು ಅಷ್ಟೇ, ತಿಳಿದಿರ್ಲಕ್ಕಿಲ್ಲ, ತಿಳಿದಿರಬಹುದು ಅಂತ ಊಹೆ ಮಾಡಬಹುದೇ ಹೊರತು ನಾವು ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡ್ಲಕ್ ಆಗಂಗಿಲ್ಲ. ಆಹಾ, ಅವನು ಒಳ್ಳೆಯದಾಗಿ ಮಾತನಾಡುತ್ತಾನೆ, ಚೆನ್ನಾಗಿ ಸರಿಯಾಗಿ ಹೇಳುತ್ತಾನೆ ಶಾಸ್ತ್ರವನ್ನು, ಆದ್ದರಿಂದ ಅನುಭವ ಇರಲಿಕ್ಕೇ ಬೇಕು, ಅವನಿಗೆ ಇಲ್ಲದಿದ್ದರೆ ಅಷ್ಟು ಚೆನ್ನಾಗಿ ಹೇಳಬಹುದೇ ಎಂದು ಊಹೆ ಮಾಡಿದಂತಾಗುತ್ತದೆ. ಚಲೋ ಮಾತಾಡ್ಲಕತ್ತಾನಂತಂದ್ರೆ ಅವ ತಿಳಿದವ ಅದನಂತೇಳಿ ಒಂದಿಷ್ಟು ಊಹೆ ಮಾಡಬಹುದು. ಈಗ ನಾನು ತಿಳಿದು ಮಾತಾಡಿದ್ದು ನನಗೆ ತಿಳಿದದ ಇಲ್ಲ ಅನ್ನೋದು ನಿಮಗೇನು ಗೊತ್ತಾಗ್ತದೆ? ನನಗೆ ತಿಳಿದಿಲ್ಲ ಅನ್ನೋದ್ರೆ ನಿಮ್ಗೆ ಹೆಂಗ್ ಗೊತ್ತಾಗ್ತದ? ನನಗೆ ತಿಳಿದದ ಇಲ್ಲಿ ಕೂತ್ ಪ್ರವಚನ ಮಾಡ್ಲಿಕತ್ತೀನಿ ಅಂತಂದ್ರ ಏನ್ ಮಾಡಬಹುದು ಅಂದ್ರೆ ಇಷ್ಟು ಚಲೋ ಹೇಳ್ತಾನಂದ್ರೆ ತಿಳಿದಿರಬಹುದು ಅಷ್ಟೇ. ತಿಳಿದನಂತ ಕನ್ಫರ್ಮ್ ಮಾಡಂಗೂ ಇಲ್ಲ, ತಿಳಿದಿಲ್ಲ ಅಂತ ಹೇಳಕ್ಕೆ ಕಡಿಗಣಿಸಂಗೂ ಇಲ್ಲ. ಅದಕ್ಕೆ ಊಹೆ ಮಾಡಬಹುದಷ್ಟೇ. ನಾನು ತಿಳಿದೀನಿ ಅನ್ನೋದು ನಿಮಗೆ ಗ್ಯಾರಂಟಿ ತಿಳಿದೇವ ಅದನ ಅಂತ ಅನ್ಸೋದು, ಏನು ಊಹೆ ಮಾಡಿದಿರ? ನೀವು ಏನ್ ಮಾಡಿರಿ ನನ್ನ ಬಗ್ಗೆ? ಈಗ ನಾನು ನಿಮಗೆ ಚಲೋ ಪಾಠ ಹೇಳಕತ್ತೀನಿ ಅಂತ ಅಂದ್ಮೇಲೆ ನಮ್ಮ ಬಗ್ಗೆ ನಿಮಗೊಂದು ಅಭಿಪ್ರಾಯ, ಬ್ರಹ್ಮವನ್ನು ತಿಳಿದವದನು, ಅದೇ ತಿಳಿದವದನ ಅಂತ ಅನ್ನಬಾರ್ದು ಅಂತ ಹೇಳಕತ್ತಾರ. ತಿಳಿದವದನ ಅಂತೇಳಿ ತಿಳ್ಕೊಂಡ್ರೆ ನಾನು ಹೆಂಡತಿಗೆ ಬಂದು ಕೇಳ್ರಿ ಬೇಕಾದ್ರೆ, ಸತ್ಸಂಗ ಮಾಡ್ತಾನ, ಸತ್ಸಂಗ ಬುದ್ಧಿನೇ ಇಲ್ಲ ಅವನಿಗೆ ಅಂತ ಅಳಕ್ಕಿ ಈಕಿಗೆ ಏನ್ ಮಾಡ್ಬೇಕು? ಅವಾಗ ಹಂಗೆ ಅಂತಿರ್ತಾಳ ಅಕ್ಕಿ, ಬುದ್ಧಿ ಅಂತೂ ಇಲ್ಲ, ಸತ್ಸಂಗ ಮಾಡ್ತಾನ, ಹಂಗೆ ಸತ್ಸಂಗ ಅಂತ. ಈಗೇನ್ ಮಾಡ್ತೀರಿ? ತಿಳಿದವಂತೀರ, ತಿಳಿದಿಲ್ಲ ಅಂತೀರಿ. ಅದೇ ಊಹೆ ಮಾಡ್ಬೇಕು, ಊಹೆ. ಊಹೆ ಮಾಡ್ಬೇಕು. ತಿಳಿದಿಲ್ಲ, ಅವ್ರ ಹೆಂಡತಿಗೆ ಹೋಗಿ ಕೇಳ್ರಿ, ಒಳ್ಳೆ ಅಕ್ಕಿನೇ ಜಾರಿಸ್ತಿರ್ತಾಳ, ಅವನಿಗೆ ಏನು ತಿಳಿದಿಲ್ಲ, ಬೂದಿಗೆಡದನ ಅಂತೇಳಿ ಬೈತಿರ್ತಾಳ. ಅವನ ಹೆಂಡತಿ ಮಾತು ಕೇಳಿ ನೀವು ತಿಳಿದಿಲ್ಲನೂ ಅನ್ನಬಾರದು, ಮತ್ತ ಚಲೋ ಹೇಳ್ತಾರ ತಿಳಿಸಿ ಅಂದ್ಮೇಲೆ ತಿಳಿದಾನಂತನೂ ಅನ್ನಬಾರದು. ನಿಮ್ಮ ಅಭಿಪ್ರಾಯ ಹೆಂಗಿರ್ಬೋದು? ತಿಳ್ಕೊಂಡಿರಬಹುದು ಅಷ್ಟೇ. ಅಷ್ಟೇ. ಮೇ ಬಿ, ಈ ಮೇ ಬಿ ನೋನ್, ಈ ಮೇ ಬಿ ನೋ, ಅಷ್ಟೇ. ಅವನು ತಿಳಿದವ್ ಇರಬಹುದು ಅಷ್ಟೇ. ಅವನ ಬಗ್ಗೆ ನಾವು ಏನು ಡಿಸೈಡ್ ಮಾಡಿ ಹೇಳಂಗಿಲ್ಲ ಇನ್ನೊಬ್ಬರ ಬಗ್ಗೆ. ಏಕೆಂದರೆ ಅವನ ಅನುಭವವನ್ನು ನೀವು ತಿಳಿಯಲಾರೆ. ಅವನಿಗೆ ಗೊತ್ತು ತನಗೆ ಅನುಭವವಿದೆಯೋ ಇಲ್ಲವೋ. ಮನವರಿಯದ ಕಳ್ಳತನವಿಲ್ಲ. ನಮ್ಮ ಮನಸ್ಸಿಗೆ ಗೊತ್ತು ನಾವು ಏನು ತಿಳಿದೀವಿ ಏನ್ ತಿಳಿದಿಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ಗೊತ್ತು, ನಮಗೆ ಗೊತ್ತು ಹೊರತು ಹೊರಗಿನವ್ರಿಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಅನುಭವವನ್ನ ನೀವು ತಿಳಿಯಲಾರಿರಿ, ಎರಡನೆಯವರಿಗೆ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ನಮ್ಮ ಸುಖ ದುಃಖಗಳು ನಮ್ಮ ಅನುಭವಕ್ಕೆ ವೇದ್ಯವಲ್ಲದೆ ಅದನ್ನೇ ಇನ್ನೊಬ್ಬರಿಗೆ ಹೇಳಿದರೆ ಅಥವಾ ಇನ್ನೊಬ್ಬರದು ನಾವು ಹೇಳಿದರೆ ಅಂದಾಜು ಮಾಡಿ ಹೇಳಿದಂತಾಗುತ್ತದೆ. ಅದು ನಿಜವಾದ ಸಂಗತಿ ಇರುವುದಿಲ್ಲ. ನಾವು ದುಃಖಿಗಳಾಗಿದ್ದರೂ ಸಹಿತ ಕೃತ್ರಿಮವಾಗಿ ಹಸನ್ಮುಖಿಗಳಾಗಿ ಮಾತನಾಡಬಹುದು.
ಒಳಗ ದುಃಖ ತುಂಬಿದ್ರೂ ಸಹಿತ ಒಳಗೆ ದುಃಖ ಹಂಗೆ ಮುಚ್ಚಿಟ್ಕೊಂಡು ಮ್ಯಾಲ ಕೃತ್ರಿಮವಾಗಿ ನಕ್ಕೋತ್ ಮಾತಾಡ್ಬೋದು, ಅಥವಾ ಒಳಗೆ ಸುಖ ಇದ್ರೂ ಸಹಿತ ಹೊರಗ ಗಂಟು ಮೋರಿ ಹಾಕೊಂಡು ಮಾತಾಡ್ತಾ ಇರಬಹುದು. ಅವರ ಮುಖ ಲಕ್ಷಣವನ್ನ ನೋಡಿ ಒಳಗೆ ದುಃಖ ಅದ ಸುಖ ಆದತ್ತ ಹೆಂಗ ನಮಗೆ ಗ್ಯಾರಂಟಿ ಹೇಳಕ್ ಬರಂಗಿಲ್ಲ. ಹಂಗ ಅವರು ಹೆಂಡ್ರ ಮಾತು ಕೇಳಿ ಅವನಿಗೆ ತಿಳಿದಿಲ್ಲನೂ ಅನ್ನಂಗಿಲ್ಲ, ಅವನು ಹೇಳೋ ಒಂದು ಮಾತು ಅವನು ವಿಶ್ಲೇಷಣೆ ನೋಡಿ ಬಹಳ ತಿಳಿದವಂತನೂ ಅನ್ನಂಗಿಲ್ಲ. ಹಿಂಗಾಗಿ ಇರಬಹುದು, ತಿಳ್ಕೊಂಡಿರಬಹುದು ಅಷ್ಟೇ. ಅವನ ಅನುಭವ ಮಾತ್ರ ಏನದ ಅವನಿಗೆ ಗೊತ್ತು. ಸರಿಯಾಗಿ ಇದ್ದದ್ದು ಇರುವಂತೆಯೇ ಅವನಿಗೆ ಗೊತ್ತದು ಏನದ ಏನಿಲ್ಲ ಅಂತ ಹೇಳಿ. ಯಾರಿಗೆ ಹೊರಗಿನವ್ರಿಗೆ ಗೊತ್ತಾಗಂಗಿಲ್ಲ. ಇದಕ್ಕೆ ತ್ರಾಟಕ ಯೋಗ ಅಂತಾರ. ತ್ರಾಟಕ ಯೋಗ ಅಂತಂದ್ರ ಲಿಂಗ ಹಿಡ್ಕೊಂಡು ಪೂರ ಕಣ್ಣು ಮುಚ್ಕೊಂಡು ಕುಂದ್ರಂಗೂ ಇಲ್ಲ, ಪೂರ ಕಣ್ಣು ತೆರೆಯಂಗೂ ಇಲ್ಲ. ಅರ್ಧ ಕಣ್ಣು ತೆರೆದು ನೋಡ್ಕೊತ ಕುಂದ್ರೋದು, ಅರೆಗಣ್ಣಿನಿಂದ ನೋಡೋದು. ಅದ್ರ ಅರ್ಥ ಏನು? ಆ ಲಿಂಗ ಅಂದ್ರೆ ಏನಿಲ್ಲ, ಇಡೀ ವಿಶ್ವ. ಆ ವಿಶ್ವವನ್ನ ನೀನು ನೋಡುವಾಗ ಆ ವಿಶ್ವದೊಳಗಿರುವಂತ ವಸ್ತುಗಳು, ಜೀವಿಗಳು, ಪದಾರ್ಥಗಳು ಏನಾರ ಇದ್ದು ಅಂತಂದ್ರ ಅವು ಏನ್ ಅದ್ಭುತ ವಸ್ತುಗಳು ಅನ್ನಂಗ ಅವಕ್ಕ ದೊಡ್ಡ ಕಣ್ಣು ತೆರ್ಕೊಂಡು ಅವನ್ನೇ ಬೆನ್ನತ್ತಿ ಹೋಗಬೇಡ. ಮತ್ತ ಅವು ಏನು ಬಾರಿ ಅಂತ ಹೇಳಕ್ಕೆ ಅಲಕ್ಷ್ಯ ಮಾಡಿ ಕಣ್ಣನ್ನು ಮುಚ್ಕೋಬೇಡ. ಪೂರ ಕಣ್ಣು ಮುಚ್ಕೊಳ್ಳಕ್ಕೂ ಬಿಡಂಗಿಲ್ಲ, ನೋಡ್ಬೇಕು. ಆದ್ರ ನೋಡಿ ಅದು ಚಂದದತ್ತೆ ಅದರದೇ ಬೆನ್ನ ಹತ್ತಿ ಹೋಗಂಗಿಲ್ಲ. ಅರ್ಧ ಕಣ್ಣು ತೆರಿಬೇಕು, ಅರ್ಧ ಕಣ್ಣು ಮುಚ್ಚಬೇಕು. ಇದೇ ತ್ರಾಟಕ ಯೋಗ. ಬಹಳ ಚಂದ ಮಾತಾಡ್ತಾನಂತಂದ್ರೆ ತಿಳಿದಾನೂ ಅನ್ನಬಾರ್ದು, ಮತ್ತ ಅವನ ಬಗ್ಗೆ 4 ಮಂದಿ ಯಾರ್ಯಾರು ಬೈಲಕತ್ತಾರ ಅಂತಂದ್ರ ಅವನಿಗೇನು ತಿಳಿದಿಲ್ಲೂ ಅನ್ನಬಾರ್ದು. ಈಗ ಹೆಂಗದಾರ ಅಂತಂದ್ರ ನೀವೇ ಮುಂದೆ ಕೂತವ್ರೆ, ನಮಗ ನಿಮ್ಗ ಬೇಕಾದಾಗ ತಿಳಿದವರಾಗಿ ಗುರುಗಳು, ಸತ್ಸಂಗ ಬಹಳ ಚಲೋ, ಶರಣ ಬಸವ ಮಹಾಸ್ವಾಮಿಗಳು ಅಂತ. ಮತ್ತೆ ನಮಗ ನಿಮಗ ಜಗಳ ಬಿತ್ತಪ್ಪ, ಅವಾಗ ಏನ್ ಮಾಡ್ತೀರಿ? ನಮ್ಮ ಹೆಂಡ್ರ ಪಕ್ಷ ಕಟ್ಟಿಬಿಡ್ತೀರಿ. ಅವ್ರ ಮನೆಯವರೇ ಹೇಳ್ತಾರ್ರಿ, ಅವ್ನಿಗೆ ಏನ್ ಗೊತ್ತಿಲ್ಲ ಅಂತ, ಮನೆಗೆ ಹೆಂಗ್ ಬೇಕ ಹಂಗೆ ಮಾಡ್ತಾನಂತ, ಇಲ್ಲಿ ಸತ್ಸಂಗದಾಗ ಹೇಳಕ್ ಭಾರಿ ಹೇಳ್ತಾನಂತ. ಇದೇನ್ ಮಾಡ್ತೀರ? ಅವ ನಿಮಗೆ 2 ಚಾನ್ಸ್. ಈಗ ಆ ಪಕ್ಷ ವಹಿಸ್ಬೇಕು, ಈ ಪಕ್ಷ ವಹಿಸ್ಬೇಕು. ಬೇಕಿದ್ರೆ ಆ ಪಕ್ಷ ವಹಿಸ್ಬೇಕು, ಬೇಡಾದ್ರೆ ಈ ಪಕ್ಷ ವಹಿಸೋದು. ಆದ್ರೆ ನಿಮ್ಮದೇ ಆದ ಒಂದು ಸ್ವಂತ ನಿಲುವು ಇರ್ಬೇಕಿಲ್ಲ, ಜಡ್ಜ್ಮೆಂಟ್ ಇರ್ಬೇಕಿಲ್ಲ. ಯಾರ್ಯಾರ ಬೈಲಕತ್ತರೆ ಬೈಬೇಡ್ರಿ, ಹಂಗಲ್ಲ, ಅಷ್ಟು ಅಗರ ವ್ಯಕ್ತಿ ಅಲ್ಲ. ಬೈದ್ರ ಯಾರ್ಯಾರ ಹೊಗಳಲಕತ್ತಾರ ಅಂತಂದ್ರ ಏನು ಗೊತ್ತದ ತೋಗತ್ತೀರಿ? ಯಾರಿಗೆ ಗೊತ್ತು ಯಾರ್ಯಾರು ಏಟಿಟ್ ಅನುಭವಿಸ್ಯಾರಂತ ಅಂತೇಳಿ ನಮ್ಮದೇ ಆದ ಒಂದು ನಿರ್ಧಾರ ಇರ್ಬೇಕು. ಬೈಯೋರ್ ಸಂಗಟ ಬೈಕೋತ, ಹೊಗಳೋರ್ ಸಂಗಟ ಹೊಗಳ್ಕೋತ ಹೋಗೋದಿಲ್ಲ. ನಮ್ಮದೇ ಆದ ಒಂದು ಜಡ್ಜ್ಮೆಂಟ್ ಇರ್ಬೇಕಲ್ಲಿ. ಆ ಜಡ್ಜ್ಮೆಂಟ್ ಹೆಂಗಿರ್ಬೇಕನ್ನೋದು ಇಲ್ಲಿ ಹೇಳಕತ್ತಾರ. ತಿಳಿದಿರಬಹುದು, ಒಳ್ಳೆಯವನ್ ಇರಬಹುದು, ಸಜ್ಜನನ್ ಇರಬಹುದು ಅಂತ. ಈ ಸಜ್ಜನ ವ್ಯಕ್ತಿ ಅದನ್ನ ಹೇಳಕ್ಕೆ ನೀವು ನಂಬಿದ್ರೆ ನಾವೇನು ನಿಮ್ಗೆ ಹೇಳಿವೇನು? ನಾ ಸಜ್ಜನ ಅದೀನಿ, ಚಲೋ ಮನುಷ್ಯ ಅದೀನಿ, ಶರಣ ಅದೀನಿ, ಸತ್ಪುರುಷ ಅದೀನಿ, ಸಂತ ಅದೀನಿ, ನೀವು ನಾ ಏನಾರ ಹೇಳಿವೆ? ನೀವೇ ತಿಳ್ಕೊಂಡಿರಿ. ದಿನನಿತ್ಯ ಕೆಲಸಗಳಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ನಾಳೆ ಹೋಗಿ ಜೈಲಾಗ ಬಿದ್ನಪ್ಪ, ಅವಾಗ ಅಭಿಪ್ರಾಯ ಪಟ್ಟವ್ರು ಯಾರು? ನಾವಂತೂ ನಿಮಗೆ ಹೇಳಿಲ್ಲ. ಅಭಿಪ್ರಾಯ ನೀವೇ ಪಟ್ಟಿರೇ ಇಲ್ಲ ಒಳ್ಳೆ ಮನುಷ್ಯ ಅಂತ. ಅದಕ್ಕೆ ನಿಮ್ಮ ಎಸ್ಟಿಮೇಷನ್ ಮಾಡೋದು, ನೀವ್ ಹೆಂಗ ಎಸ್ಟಿಮೇಟ್ ಮಾಡಬೇಕು ಅಂತ ಹೇಳಕತ್ತಾರ ಈ ಜಗತ್ತಿನ ಬಗ್ಗೆ. ಯಾವದಕ್ಕೂ 100% ಮಾರ್ಕ್ಸ್ ಹಾಕಿ ಪಾಸ್ ಮಾಡಬೇಡ್ರಿ, ಯಾವದಕ್ಕೂ 35 ಮಾರ್ಕ್ಸ್ ಕಡಿಮೆ ಹಾಕಿ ಫೇಲ್ ಮಾಡಬೇಡ್ರಿ. ಅವರೇಜ್ನಾಗ ನಡೀಲಿ. ಈಗ ಒಬ್ಬ ಬಂದು ನಿಮ್ ಸಂಗಟ ಜಗ್ಗಿ ಒದರಾಡಿ ಗಲಾಟೆ ಮಾಡಿ
ಮನ್ಯಾಗಿನ ಸಾಮಾನೆಲ್ಲ ಮುರಿದ್ಬಿಟ್ನಪ್ಪ, ಏನ್ ಮಾಡ್ತೀರ ಅವಾಗ? ಏನ್ ಮಾಡ್ತೀರ ಅವಾಗ? ಅವನಿಗೆ ಒಳ್ಳೆಯವಂತ ಜಡ್ಜ್ ಮಾಡ್ತೀರ, ಕೆಟ್ಟವಂತ ಜಡ್ಜ್ ಮಾಡ್ತೀರ? ಏನಂತ ಜಡ್ಜ್ ಮಾಡ್ತೀರ? ಏನೋ ಗಲಾಟೆ ಮಾಡಿ ಮನೆಯಾಗಿನ ಸಾಮಾನುಗಳು ಮುರಿದು ಒಳದ್ ಹಾಕಿಬಿಟ್ಟ ಬಂದು, ಅವಾಗ ಏನಂತ ಜಡ್ಜ್ ಮಾಡ್ತೀರಿ? ಅಲ್ಲಿ ಏನ್ ಮಾಡ್ಬೇಕಂತಂದ್ರ, ಈ ವ್ಯಕ್ತಿ ಬಳಿ ಈ ರೀತಿಯಾದಂತ ಈ ಮಟ್ಟದ ಒಂದು ಪ್ರತಿಭಟನೆ ಮಾಡುವಂತ ಕೆಪಾಸಿಟಿ ಇವನ ಬಳಿ ಆದ. ಇವನ ಕೆಪಾಸಿಟಿಯನ್ನ ನಾವು ಬೇರೆ ಪ್ರಸಂಗದಲ್ಲಿನೂ ಬಳಸ್ಕೊಳಕ್ ಬೇಡ ಅಂತ ಕೆಪಾಸಿಟಿ. ಒದರೇಡಿ ಗಲಾಟೆ ಮಾಡಿ ತೋಡ್ಕೋಡ್ ಮಾಡಂತದ್ದು ಒಂದು ಪ್ರಸಂಗ ಮಾಡ್ಲೇಬೇಕಾಗಿರ್ತದ, ಅನಿವಾರ್ಯ ಯುದ್ಧ ಮಾಡ್ಬೇಕಾಗಿರ್ತದ. ಅಂತ ಟೈಮ್ನಾಗ ಇಂಥವ್ರು ಬೇಕಾ ಬೇಡ? ಹೊಡೆದಾಡೋರು ಅದೇ ಸುಮ್ ಕೂತ್ ಸತ್ಸಂಗ ಹೇಳೋರು ತಗೊಂಡು ಏನ್ ಮಾಡ್ಬೇಕ ಅವಾಗ? ಅದಕ್ಕೆ ಇವೆಲ್ಲ ಗಲಾಟೆ ಮಾಡಿ ಗುದ್ದಾಡೋರು ಇದ್ರಂದ್ರೆ ಅದನ್ನೂ ಒಂದು ಕ್ಯಾರೆಕ್ಟರ್ ಈ ಜಗತ್ತಿನೊಳಗ, ಅದನ್ನೂ ಉಪಯೋಗ ಆಗ್ತದೆ, ಎಲ್ಲೋ ಒಂದ್ ಕಡೆ ಉಪಯೋಗ ಆಗ್ತದೆ. ಅದು ಉಪಯೋಗ ಆಗ್ತದಂತೆ ಅಂತವ್ರಿಗೆ ದೇವರ ಭೂಮಿ ಮೇಲೆ ಹುಟ್ಟಿಸಿರ್ತಾನೆ. ಹೀಗಾಗಿ ನಾವೇನ್ ಮಾಡ್ಬೇಕು, ಯಾವ್ದನ್ನ ಪಾಸಿಟಿವ್ ಆಗಿ ತಗೊಳ್ಳೋದು ಕಲಿಬೇಕು, ಯಾವುದಕ್ಕೂ ಭಾರಿ ಇಂಪಾರ್ಟೆನ್ಸ್ ಕೊಡಬಾರ್ದು, ಯಾವುದಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೆ ಆದ್ದರಿಂದ ಈ ಅನುಭವ ಒಂದು ಬೇಕು. ಏನ್ ಅನುಭವ? ಅದು ಬಹಳ ಮುಖ್ಯ. ಯಾವುದು? ತನ್ನ ಸ್ವಾನುಭವ. ಗುರು ಹಾಗೂ ಶಾಸ್ತ್ರಗಳು ಅನುಭವ ಪಡೆಯಲು ತೀರಾ ಸಮೀಪದ ವಿಶ್ವಾಸದ ಸಹಕಾರಿಗಳು. ಗುರುಗಳು ಶಾಸ್ತ್ರಗಳು ಏನಂದ್ರೆ ಬಹಳ ಕ್ಲೋಸ್ ಆಗಿ ನಿಮಗೆ ತಿಳಿಸಿ ಹೇಳ್ತಾವ. ಆದ್ರೆ ಗುರುಗಳು ಹೇಳಿದ್ದೆ ಎಲ್ಲಿ ತಿಳ್ಕೊಂಡಕ್ಕೆ ನೀವು 100% ಪಾಲಿಸ್ತೀರಿ? ಯಾರ ಮಾತು ಕೇಳಿಲ್ಲ ಅಂದ್ರೆ ಗುರುಗಳ ಮಾತು ಕೇಳ್ತೀರಿ. ಆದ್ರೆ ಗುರುಗಳ ಮಾತು ಕೇಳ್ತೀರಿ ಅಂದ್ರೆ ಎಲ್ಲಿ 100% ಗುರುಗಳನ್ನ ಎಲ್ಲಿ ಪಾಲಿಸ್ತೀರಿ? ಶಾಸ್ತ್ರಗಳು ಮನೆಯಾಗ ಎಲ್ಲ ತುಂಬಿಟ್ಕೊಂಡಿರಿ, ಆ ಶಾಸ್ತ್ರಗಳನ್ನು ಎಲ್ಲಿ ಪಾಲಿಸ್ತೀರಿ? ಗುರು ಹಾಗೂ ಶಾಸ್ತ್ರಗಳು ಇವು ಏನದವ ಅತಿ ಕ್ಲೋಸ್ ಫ್ರೆಂಡ್ಸ್ ಇದ್ದಂಗೆ. ಆದರೆ ತಿಳಿಯಲು ಇಚ್ಛಿಸುವವನು ಅವುಗಳ ಸಹಾಯದಿಂದ ತಾನೇ ಮತ್ತೆ ವಿಚಾರ ಮಾಡಬೇಕಾಗುತ್ತದೆ. ಅವರು ಗುರುಗಳು ಹೇಳಿದ ವಿಚಾರ, ಶಾಸ್ತ್ರಗಳು ಹೇಳಿದ ವಿಚಾರ, ಅವುಗಳಿಗೆ ಏನ್ ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ತಾನು ಸ್ವಂತ ಸ್ವಾನುಭಾವದಿಂದ ವಿಚಾರ ಮಾಡಬೇಕಾಗ್ತದ. ಅವನಿಗೂ ಒಂದು ವಿಚಾರ ಇರ್ಬೇಕಾ ಬೇಡ? ಸಾಧಕನಿಗೆ ತಾನೇ ಒಂದು ಸ್ವಂತ ವಿಚಾರ ಮಾಡಬೇಕು. ನಮಗೆ ಮೊದಲು ಗೊತ್ತಿರುವುದಿಲ್ಲ, ಅದನ್ನು ಶಾಸ್ತ್ರವು ಕಲಿಸಿಕೊಡುತ್ತದೆ. ನೀನು ವಿಚಾರವನ್ನು ಈ ರೀತಿಯಾಗಿ ಮಾಡು, ಅಂದರೆ ನಿನಗೆ ಈ ವಿಷಯ ತಿಳಿಯುತ್ತದೆ ಎಂದು ಅದು ಹಾದಿಯನ್ನು ತೋರಿಸುತ್ತದೆ. ಅಷ್ಟೇ. 3 ಅಥವಾ 4 ರಸ್ತೆಗಳು ಒಂದೆಡೆ ಸೇರುತ್ತಿದ್ದರೆ ಯಾವ ದಿಕ್ಕಿಗೆ, ಯಾವ ಊರಿಗೆ, ಯಾವ ರಸ್ತೆ ಹೋಗಬಹುದು, ಅದು ಎಷ್ಟು ದೂರ ಎಂಬುದನ್ನು ತೋರಿಸಲು ಅಲ್ಲಿ ಒಂದು ಕಂಬವನ್ನು ನಿಲ್ಲಿಸಿರುತ್ತಾರೆ. ಅದಕ್ಕೆ ಹಲಗೆಯನ್ನು ಸಿಕ್ಕಿಸಿರುತ್ತಾರೆ. ಕೈಮರ ಅಂತಾರೆ ಅದಕ್ಕೆ. ಆ ಹಲಗೆಯ ಮೇಲೆ ಬರೆದಿರುತ್ತಾರೆ. ಅವು ಹಾದಿ ತೋರಿಸುತ್ತವೆ. ಆ ಹಾದಿಯನ್ನು ಹಿಡಿದು ಹೋದರೆ ಆ ಊರು ನಮಗೆ ಸಿಗುತ್ತದೆ. ಕಂಬವನ್ನೇ ಸುತ್ತುವರಿಯುತ್ತಾ ನಿಂತರೆ ಆ ಊರು ಹೇಗೆ ಸಿಗುತ್ತದೆ? ಆ ಕಂಬ ಯಾವ ಊರಿಗೂ ಎಷ್ಟು ದೂರದ, ಯಾವ ಊರಿಗೆ ಹೋಗ್ತದೆ ದಾರಿ ಅಂತ ತೋರಿಸ್ತಾರ. ಅದ್ ತೋರಿಸಿದ ಮೇಲೆ ಆ ದಾರಿ ಹೋದ್ರಿ ಅಂತಂದ್ರೆ ಆ ಊರು ಸಿಗ್ತದ. ಅದ್ರ ಬದಲಿ ಆ ಕಂಬದ ಸುತ್ತಮುತ್ತಾನೇ ನನಗೆ ಮಾರ್ಗದರ್ಶನ ಮಾಡಿದಪ್ಪ ಎಲ್ಲಿ ಹೋಗ್ಬೇಕಂತೇಳಿ, ನೀನೇ ದೊಡ್ಡವಂತೇಳಿ ಕಂಬಕ್ಕೆ ಸುತ್ತ ಹಾಕಿದ್ರೆ, ಪ್ರದಕ್ಷಿಣೆ ಹಾಕಿದ್ರೆ ಅದ ಹೆಂಗ? ಕಂಬವನ್ನೇ ಸುತ್ತುವರಿಯುತ್ತಾ ನಿಂತರೆ ಆ ಊರು ಹೇಗೆ ಸಿಕ್ಕಿತ್ತು? ಹಾಗೆ ಗುರುನಾಥ ಮತ್ತು ಶಾಸ್ತ್ರ ನಮಗೆ ಹಾದಿಯನ್ನು ಮಾತ್ರ ತೋರಿಸುತ್ತಾರೆ. ಈ ಸಂಗತಿಯನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು.
ಆತನ ಮೇಲೆ ನಾವು ಹೆಚ್ಚು ಭಾರವನ್ನು ಹೊರಿಸಲಿಕ್ಕೆ ಹೋಗಬಾರದು. ಗುರುವಿನ ಮೇಲೆ ಹೆಚ್ಚು ಭಾರ ಹೊರಿಸಲಿಕ್ಕೆ ಹೋಗಬಾರದು. ಹಾದಿ ತೋರಿಸುವುದಷ್ಟೇ ಆತನ ಕೆಲಸ. ಆ ಹಾದಿ ಹಿಡಿದು ಹೋಗಬೇಕಾದವರು ನಾವೇ. ನಮ್ಮ ಜೊತೆಗೆ ಬಾ ಎಂದರೆ ಆತ ಬರುತ್ತಾನೇನು? ಹಾದಿ ತೋರಿಸ್ತಾನಷ್ಟೇ. ನಮ್ಮ ಸಂಗಡ ಬಾ ಅಂದ್ರೆ ಹೆಂಗ್ ಬರ್ತಾನೋ? ಯಾರೇ ಈ ರೋಡ್ ಎಲ್ಲಿಗೆ ಹೋಗ್ತದ ಮತ್ತ ಇದು ಎಲ್ಲಿದ ಅಡ್ರೆಸ್ ಅಂತ ಕೇಳಿದ್ರೆ ಅಡ್ರೆಸ್ ಹೇಳ್ತಾರ. ನಾನು ಸಂಗಡ ಬಾ ತೋರ್ಸಂದ್ರ ಯಾರು ತೋರಿಸ್ತಾರ? ಅದಕ್ಕೆ ನಿನ್ನಂತವರು ಬಹಳ ಜನ ಇದ್ದಾರೆ, ಅವರಿಗೆಲ್ಲ ಹಾದಿ ನಾನು ತೋರಿಸಬೇಕಾಗುತ್ತದೆ. ನಿನಗೊಬ್ಬನಿಗೆ ಹಾದಿ ತೋರಿಸಿ ನಿನ್ ಸಂಗಟ ಬಂದ್ರೆ ಉಳಿದವ್ರಿಗೆ ಹೆಂಗ? ಅದಕ್ಕೆ ಆದ್ದರಿಂದ ನಿನ್ನ ಬೆನ್ನು ಹತ್ತಿ ನಾನು ಬರುವುದಿಲ್ಲ ಎನ್ನುತ್ತಾನೆ ಗುರು. ಬೇಕಾದರೆ ಹೋಗು, ಬೇಡವಾದರೆ ಇಲ್ಲಿಯ ಕುಕ್ಕರಿಸುವ ಎನ್ನುತ್ತಾನೆ. ಜನರು ಎಷ್ಟು ತಪ್ಪು ತಿಳಿದುಕೊಂಡು ಬಿಟ್ಟಿರುತ್ತಾರೆ ನೋಡಿ. ನಾವು ಅನುಗ್ರಹ ತೆಗೆದುಕೊಂಡಿದ್ದೇವೆ, ಎಲ್ಲ ಸುಳ್ಳು ನಾಟಕ. ಆಶೀರ್ವಾದ, ಗುರುವಿನ ಆಶೀರ್ವಾದ ಅಂತಿರಲ್ಲ, ಸುಳ್ಳು ನಾಟಕ. ಜ್ಞಾನದ ಲೆಕ್ಕದಾಗ ಇವೆಲ್ಲ ಬರಂಗಿಲ್ಲ. ಆಶೀರ್ವಾದ, ನಮಸ್ಕಾರ ಇವೆಲ್ಲ ನಾಟಕ, ಬರಂಗಿಲ್ಲ. ಆ ಗುರುವಿನ ಮೇಲೆ ಅನುಗ್ರಹ ತೆಗೆದುಕೊಂಡಿದ್ದೇವೆ, ಎಲ್ಲ ಭಾರವನ್ನು ಗುರುನಾಥನ ಮೇಲೆ ಹಾಕಿಬಿಟ್ಟಿದ್ದೇವೆ. ಅವನ ಟೊಂಕ ಮುರಿಯೋ ಹಾಗೆ ವಜ್ಜಿ ಹಾಕಿಬಿಟ್ಟಿವಿ. ಆ ಗುರುನಾಥನಿಗೆ ಕರುಣೆ ಇಲ್ಲವೇನು? ಅವನು ನಮ್ಮನ್ನು ಉದ್ಧಾರ ಮಾಡುತ್ತಾನೆ. ಈ ಜನ್ಮದಲ್ಲಿ ಆಗಲಿಲ್ಲ ಎನ್ನಿ, ಮುಂದೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಮತ್ತೆ ಆ ಗುರು ಹುಟ್ಟುತ್ತಾನೆ ಎಂತೆಲ್ಲ ಹೇಳುವವರಿದ್ದಾರೆ. ಎಷ್ಟು ಅಬದ್ಧ ಮಾತುಗಳಿವು. ಅವನೇನು ಮುಕ್ತನೋ? ಗುರು ಆದವನೇನು ಮುಕ್ತದನೇನು? ನಿನ್ನ ಸಲುವಾಗಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕೇನು? ಇಂಥ ಅಸಂಗತ ಕಲ್ಪನೆಗಳನ್ನ ಮಾಡಿಕೊಳ್ಳುತ್ತಾರೆ. ಯಾವುದರ ಉಪಯೋಗ ಎಷ್ಟು ಮಾಡಿಕೊಳ್ಳಬೇಕೋ ಅಷ್ಟೇ ಮಾಡಿಕೊಳ್ಳಬೇಕು. ಹೆಚ್ಚು ಮಾಡಬಾರದು, ಕಡಿಮೆನೂ ಮಾಡಬಾರದು. ಹೆಂಗದ ನೋಡ್ರಿ ಗುರುವಿನ ಮಹತ್ವ. ಗುರುವಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಷ್ಟೇ, ಬಹಳ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬಾರ್ದು, ಪಾರ್ಟಿ ನೆಗ್ಲೆಕ್ಟ್ ಮಾಡಬಾರ್ದು. ಈ ವಿಷಯದಲ್ಲಿ ವಸಿಷ್ಠರು ಒಂದು ಮಾತು ಹೇಳುತ್ತಾರೆ, ಸ್ಪಷ್ಟವಾಗಿ ಹೇಳುತ್ತಾರೆ. ಅದರಲ್ಲಿ ಏನೂ ಕಸರು ಇರುವುದಿಲ್ಲ. ನ ಶಾಸ್ತ್ರೈ ನಾಪಿ ಗುರುಣ ದೃಶ್ಯತೆ ಪರಮೇಶ್ವರ. ಅಂದ್ರೆ ಈ ಪರಮಾತ್ಮನ ಸಾಕ್ಷಾತ್ಕಾರವು ಶಾಸ್ತ್ರಗಳಿಂದಾಗಲಿ ಗುರುವಿನಿಂದಾಗಲಿ ಆಗುವುದಿಲ್ಲ. ಮೋಕ್ಷ ಅಂತೇನದಲ್ಲ, ಪರಮಾತ್ಮನ ಸಾಕ್ಷಾತ್ಕಾರ ಅದು ಗುರುವಿನಿಂದಾಗಲಿ ಶಾಸ್ತ್ರದಿಂದಾಗಲಿ ಆಗುವುದಿಲ್ಲ. ಗುರುಗಳಿಂದ ನಮಗೆ ಮೋಕ್ಷ ಆಗ್ತದ ಅಂತ ತಿಳ್ಕೊಂಡ್ರೆ ಅದು ಆಗಂಗಿಲ್ಲ. ಎದೆಗೆ ಒಮ್ಮೆಲೆ ಸ್ವಲ್ಪ ಧಕ್ಕೆ ಅನಿಸಿದಂತ ಆಗುತ್ತದೆ. ಯಾಕೆಂದರೆ ಶಾಸ್ತ್ರಗಳಲ್ಲಿ ಗುರು ಬೇಕು, ಶಾಸ್ತ್ರ ಬೇಕು ಎಂದು ಒತ್ತಿ ಹೇಳಿದೆ. ಮಾಡಿದರೆ ಮಾಡಿಕೋ, ಓದಿದರೆ ಓದಿಕೋ, ಬೋಧ ಆದರೆ ಆಗಲಿ, ಇಲ್ಲದಿದ್ದರೆ ಇಲ್ಲ. ಈಗೇನು ಹಗುರವಾಗಿ ಹೇಳಿಲ್ಲ. ಗುರುವಿನ ಹತ್ತಿರವೇ ನೀನು ಇದನ್ನ ಶ್ರವಣಾದಿಗಳನ್ನ ಮಾಡಬೇಕು, ಆತನ ಬೋಧೆ ಕೇಳಬೇಕು, ಶಾಸ್ತ್ರ ಓದಬೇಕು, ಅಧ್ಯಯನ ಮಾಡಬೇಕು ಎಂದು ವಿಧಿ ಇದೆ. ಆದರೆ ವಸಿಷ್ಠರು ಹೇಳಿಬಿಟ್ಟರು, ಶಾಸ್ತ್ರಗಳಿಂದಲೇ ಆಗಲಿ ಗುರುವಿನಿಂದಲೇ ಆಗಲಿ ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ. ನಾವು ಈ ಅರ್ಧ ಶ್ಲೋಕವನ್ನ ಇಷ್ಟು ಇಟ್ಟುಕೊಂಡು ಬಿಟ್ಟರೆ ದೊಡ್ಡ ತಪ್ಪು ಮಾಡಿದಂತೆ ಆಗುತ್ತದೆ. ಎಂತ ತಪ್ಪು ಮಾಡಿದಂತೆ ಆಗುತ್ತದೆ ಎಂದರೆ, ಬಸವನೆಂದರೆ ಪಾಪ ಅಂತೇಳಿ ಅಂದಂಗಷ್ಟೇ, ದಶೆಗಟ್ಟು ಹೋಗುವುದು ಬಿಟ್ಟಂಗಾಗ್ತದೆ. ಬಸವನೆಂದರೆ ಪಾಪ ದಶೆಗೆಟ್ಟು ಹೋಗುವುದು ಪೂರ್ಣವಾಕ್ಯ. ಆ ಪೂರ್ಣವಾಕ್ಯವನ್ನ ನಾವು ಬಸವನೆಂದರೆ ಪಾಪ ಅಂದು ಬಿಟ್ಟು ಬಿಟ್ಟೇವಂತಂದ್ರೆ ಅಪಾರ್ಥ ಆಗ್ತದ.
ಮುಂದೆ ದೆಸೆಗಟ್ಟು ಹೋಗುವುದು ಎಂಬುದನ್ನು ಯಾರು ಹೇಳಬೇಕು? ಬಸವನೆಂದರೆ ಪಾಪ ಎಂದು ಅಲ್ಲಿಗೆ ಮುಗಿಸಿದರೆ ಅಬದ್ಧವಾಗುವುದಿಲ್ಲವೇ? ಅದಕ್ಕೆ ನ ಶಾಸ್ತ್ರೇ ನಾಪಿ ಗುರಾಣಿ ದೃಶ್ಯತೆ ಪರಮೇಶ್ವರ ಅಂತಂದ್ರೆ ಅದರ ಅರ್ಥ ಇಷ್ಟೇ, ಈ ಎರಡರಿಂದಲೇ ಆಗುವುದಿಲ್ಲ ಅಂತ. ಕೇವಲ ಗುರುವಿನಿಂದ, ಕೇವಲ ಶಾಸ್ತ್ರದಿಂದ ಮೋಕ್ಷ ಆಗಂಗಿಲ್ಲ. ಮತ್ತೇನಾಗಬೇಕು? ಸ್ವಾನುಭಾವ ಬೇಕು, ನಿಮ್ಮದು ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಬೇಕು ಅಷ್ಟೇ. ಶಾಸ್ತ್ರದಿಂದ ಗುರುವಿನಿಂದ ಮೋಕ್ಷ ಆಗಂಗಿಲ್ಲ ಅಂತಂದ್ರೆ ಇವೆರಡರಿಂದ ಆಗಂಗಿಲ್ಲ, ನಿಮ್ಮದೇ ಆದ ಸ್ವಂತ ಸ್ವಾನುಭಾವ ಇರಬೇಕು ಅಂತ ಹೇಳ್ತಾರೆ. ದೃಶ್ಯತೆ ಸ್ವಾತ್ಮ ನೈವಾತ್ಮ ಸ್ವಯಾ ಸತ್ವಸ್ತಿಯಾದಿಯ. ನಿನ್ನ ಅತಿ ಪರಿಶುದ್ಧವಾದ, ಅತ್ಯಂತ ನಿರ್ಮಲವಾದ, ವಿಷಯ ಆಶಾರಹಿತವಾದ ಲೋಕಾಂತರ ಸುಖ ಯಾವುದನ್ನು ಬಯಸದೇ ಇದ್ದಂತ ಒಂದಾನೊಂದು ಅಂತಃಕರಣ ವೃತ್ತಿ ಏನಿದೆಯೋ ಆ ಶುದ್ಧ ಸತ್ವ ಪ್ರಧಾನವಾದಂತ ಅಂತಃಕರಣದಲ್ಲಿ ನೀನು ವಿಚಾರ ಮಾಡಿದರೆ ಮಾತ್ರ ನಿನಗೆ ತಿಳಿಯುತ್ತದೆ. ಶುದ್ಧವಾದಂತ ಸತ್ವಗುಣ ಎನ್ನುವ ಅಂತಃಕರಣದಲ್ಲಿ ಕುಳಿತು ವಿಚಾರ ಮಾಡಿದರೆ ನಿನಗೆ ತಿಳಿಯುತ್ತದೆ. ನೀನು ವಿಚಾರ ಮಾಡದಿದ್ದರೆ ಎಂಥ ಸಮರ್ಥ ಗುರುವೇ ಆಗಲಿ ನಿನ್ನನ್ನು ಮುಕ್ತನನ್ನಾಗಿ ಮಾಡಲಾರ. ಎಲ್ಲರೂ ಹೋಗಿ ಗುರುಬೋಧೆ ತಗೋತೀನಿ ಮತ್ತೇನೋ ಮಾಡ್ತೀನಿ ಅಂತಾರಲ್ಲ, ಅವೆಲ್ಲ ಸುಳ್ಳು ಮಾತವು. ಮಣ್ಣಿನ ಮುದ್ದೆಯನ್ನ ಒಬ್ಬನೊಬ್ಬನು ಒಂದು ಗಣಪತಿ ಮಾಡಬಹುದು, ಒಂದು ಹನುಮಂತ ಮಾಡಬಹುದು, ಒಂದು ಬಸವಣ್ಣ ಮಾಡಬಹುದು ತನ್ನ ಅಪೇಕ್ಷೆಯಂತೆ. ಹಾಗೆಯೇ ಗುರು ಶಿಷ್ಯನನ್ನು ಮುಕ್ತನನ್ನಾಗಿಸಿ ಮಾಡುತ್ತಾನೆ ಎಂದು ಯಾರಾದರೂ ತಿಳಿದಿದ್ದರೆ ಅದು ಸರಿಯಲ್ಲ. ಗುರು ಶಿಷ್ಯನನ್ನ ಮುಕ್ತ ಮಾಡಿಸ್ತಾನ ಅಂತ ತಿಳಿದಿದ್ರೆ ಅದು ಸರಿಯಲ್ಲ. ಅದೇನು ಮಣ್ಣು ಮುದ್ದಿನ ಗಣಪತಿ ಮಾಡಕ ಮತ್ತೇನೋ ಮಾಡ್ತಾರಲ್ಲ, ಮಣ್ಣು ಮುದ್ದೆಯಿಂದ ಹನುಮಂತ ಮಾಡ್ಬೋದು, ಗಣಪತಿ ಮಾಡ್ಬೋದು, ಬಸವಣ್ಣ ಮಾಡ್ಬೋದು. ಹಂಗ ಇದು ಗುರುವಾದವನು ಮೋಕ್ಷ ಕೊಡಿಸ್ತಾನೆ ಶಿಷ್ಯನಿಗೆ ಅನ್ನೋದು ಸುಳ್ಳು ಮಾತು ಎಂದು ಯಾರಾದರೆ ತಿಳಿದಿದ್ದರೆ ಅದು ಸರಿಯಲ್ಲ. ಅವನು ಏನೇನೂ ಮಾಡುವುದಿಲ್ಲ. ಇದ್ದ ಸಂಗತಿ ಇಷ್ಟು ಇದೆ, ತಿಳಿದುಕೊಂಡರೆ ನೀನು ಮುಕ್ತ, ತಿಳಿಯದಿದ್ದರೆ ನೀನು ಮುಕ್ತ ಅಲ್ಲ ಅಂತ ಇಷ್ಟೇ ಹೇಳ್ತಾನೆ. ತಿಳಿದುಕೊಳ್ಳುವ ಕೆಲಸ ನಿಮ್ಮದು. ಇದರಿಂದ ಗುರುವಿನ ಯೋಗ್ಯತೆ ಕಡಿಮೆಯಾದಂತಲ್ಲ. ಇದೇನಿದು ಗುರುವಿಲಿಂತ ಎಲ್ಲ ಆಗ್ತದ ಅಂತ ಹೇಳಿ ಎಲ್ಲ ಕಡೆ ಹೇಳ್ತಾರ. ಇಲ್ಲಿ ನೋಡಿದ್ರೆ ಗುರುವಿನ ಯೋಗ್ಯತೆ ಕಡಿಮೆ ಮಾಡಿರಲ್ಲ ಅಂತ. ರಹಸ್ಯವನ್ನು ವಿವರಿಸಿ ಅದನ್ನು ಈ ರೀತಿಯಾಗಿ ತಿಳಿ ಎಂದು ಹೇಳುತ್ತಾರೆ. ನೋಡು ಎಂದು ಹೇಳಿದಾಗ ನಾವು ಕಣ್ಣು ಮುಚ್ಚಿ ಕುಳಿತರೆ ಅವನು ಏನು ಮಾಡಬೇಕು? ಕಣ್ಣು ತೆರೆದರೆ ಕಾಣುತ್ತದೆ. ನೋಡಪ್ಪ ಎಂದರೆ ಆಗಲಿ ಎಂದು ನಾವು ಹಾಗೆಯೇ ಕಣ್ಣು ಮುಚ್ಚಿಕೊಂಡರೆ ಏನಾಗ್ತದ? ನೋಡಪ್ಪ ಅಂದಾಗ ಹಾಗೆ ಕಣ್ಣು ಮುಚ್ಚಿಕೊಂಡು ಕೂತ್ರೆ ಗುರುನಾಥನೇ ಕಣ್ಣು ತೆರೆಯಿಸಿಯಾನು, ತೆರೆಯಿಸಲಿ ಎಂದು ನಾವು ರೆಪ್ಪೆಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಕುಳಿತು ಬಿಟ್ಟರೆ ಹಾಗೆ ಮಾಡಬಾರದು. ಆತನ ಬೋಧೆ ಮಾಡುವ ಕೆಲಸವನ್ನಷ್ಟೇ ಮಾಡುತ್ತಾನೆ. ವಿವೇಕಿಗಳಾದವರು ಅಷ್ಟರ ಆಧಾರದಿಂದಲೇ ಆತನ ಬೋಧದ ಅರ್ಥವನ್ನ ತಾನು ಗ್ರಹಣ ಮಾಡುತ್ತಾನೆ. ಯಾಕೆಂದರೆ ಅಪೇಕ್ಷೆ ಇರುತ್ತದೆ. ಈ ಇಚ್ಛಾಶಕ್ತಿಯ ಬಲದಿಂದ ಆ ಮಾತನ್ನ ಸರಿಯಾಗಿ ಸಾವಕಾಶವಾಗಿ ವಿಚಾರ ಮಾಡಿ ತಿಳಿದು ದೃಢಪಡಿಸಿಕೊಂಡರೇನೆ ಅವನಿಗೆ ಏನಾಗ್ತದ ಅನಿಸುತ್ತದೆ. ಡಾಕ್ಟರು ಬಹಳ ಕಾಳಜಿಯಿಂದ ತಪಾಸಣೆ ವಗೈರೆ ಮಾಡಿ ಔಷಧ ಬರೆದು ಕೊಡುತ್ತಾರೆ. ದಿನ ಇಂತಿಂತ ವೇಳೆಗೆ ಇಷ್ಟಿಷ್ಟು ಔಷಧ ತೆಗೆದುಕೊಳ್ಳಿ ಎಂದು ಪೂರ್ಣ ಮಾಹಿತಿ ಸತತವಾಗಿ ಕೊಟ್ಟಿರುತ್ತಾರೆ. ಅವನು ಕೊಟ್ಟ ಔಷಧವನ್ನು ತೆಗೆದುಕೊಂಡು ಬಂದನೆಂದು ಕಲ್ಪನೆ ಮಾಡಿರೆ ಅವುಗಳನ್ನ ಒಂದೊಂದು ಕಪಾಟಿನಲ್ಲಿ 100 ರೂಪಾಯಿ ಔಷಧಿ ತಂದಿದ್ದೇನೆ ಎನ್ನುತ್ತಾನೆ. ಹೌದು, ಔಷಧಿ ತೆಗೆದುಕೊಂಡು ಬಾ ಎಂದು ಹೇಳಿದ್ದರು, ತೆಗೆದುಕೊಂಡು ಬಂದಿದ್ದೇನೆ ಎಂದು ಹೇಳುತ್ತಾನೆ. ಇಷ್ಟು ಮಾತ್ರದಿಂದ ಅವನಿಗೆ ರೋಗ ಗುಣವಾಗಲಾರದು. ಸುಮ್ಮನೆ ಹೋಗಿ ಔಷಧ ತಗೊಂಡು ಬಂದೀನಿ ಅಂದ್ರೆ ರೋಗ ಗುಣ ಆಗಂಗಿಲ್ಲ. ಇದು ಔಷಧ ತಗೊಂಡು ಬಂದೀನಿ ಅಂದ್ರೆ ಏನಾಯ್ತು?
ಗುರುವಿನ ಬಲ್ಲಿ ಡಾಕ್ಟ್ರಿಗೆ ತೋರಿಸ್ಕೊಂಡಿನಿ, ಔಷಧ ತಗೊಂಡು ಬಂದಿನಿ ಅಂದ್ರೆ ಏನಾಯ್ತು? ಗುರುವಿನ ವಿಚಾರ ಕೇಳಿನಿ ಮತ್ತ ಶಾಸ್ತ್ರವನ್ನು ಓದಿನಿ ಅನ್ನಂಗ. ಸ್ವಾನುಭಾವ ಮಾಡ್ಕೊಂಡಿಲ್ಲ. ಅದು ಆ ಕೊರತೆಯನ್ನು ಹೇಳಕತ್ತಾರವರು. ಇಷ್ಟು ಮಾತ್ರದಿಂದ ರೋಗ ಗುಣವಾಗಲಾರದು. ಕೇವಲ ಔಷಧ ಎಂದ ಮಾತ್ರಕ್ಕೆ, ಅವನು ಕೈಯಿಂದ ಮುಟ್ಟಿದ ಮಾತ್ರಕ್ಕೆ ರೋಗ ಗುಣವಾಗುವುದಿಲ್ಲ. ಅದು ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ. ಒಳಗೆ ಚಿಂತನೆ ಮಾಡಬೇಕು. ಹಾಗೆಯೇ ಆ ಬೋಧವನ್ನ ಹೊರಗೇನೆ ಮಾಡಬಾರದು, ಒಳಗೆ ಹಾಕಿಕೊಳ್ಳಬೇಕು. ಗುರು ಹೇಳಿದ ವಾಕ್ಯ ಮನಸ್ಸಿಗೆ ಹಚ್ಕೊಂಡು ಒಳಗೆ ತಗೋಬೇಕದು. ಬಗೆ ಬಗೆಯ ಪಕ್ವಾನ, ಜಿಲೇಬಿ, ಮೋತಿಚೂರು, ಬೂಂದಿ, ಹೋಳಿಗೆ, ಕಡುಬು ಇಂಥವನ್ನೆಲ್ಲ ಚೆನ್ನಾಗಿ ಏನ್ ಮಾಡ್ತೀರಿ, ಅವನ್ನೆಲ್ಲ ಹೊಟ್ಟೆ ಮೇಲೆ ಇಟ್ಟುಕೊಂಡು ಬಟ್ಟೆ ಕಟ್ಟಿಕೊಂಡರೆ ಹಸಿವು ಬಿಟ್ಟೀತೆ, ಹೊಟ್ಟೆ ತುಂಬೀತೆ. ಶಾಸ್ತ್ರ ಮತ್ತು ಗುರು ಇವೆರಡನ್ನೇ ನಾವು ಪಾಲಿಸಿ ಸ್ವಾನುಭಾವ ಚಿಂತನೆ ಮಾಡಲಿಲ್ಲ ಅಂತಂದ್ರೆ ಬುತ್ತಿ ಕಟ್ಟಿ ಹೊಟ್ಟಿ ಮೇಲೆ ಕಟ್ಕೊಂಡಂಗಂತ. ಉಂಡ್ರೆ ಹೊಟ್ಟಿ ತುಂಬುತ್ತದೆ, ಹೊಟ್ಟಿ ಮೇಲೆ ಕಟ್ಕೊಂಡ್ರೆ ಹೆಂಗ್ ಹೊಟ್ಟಿ ತುಂಬುತ್ತದ? ಅಂದರೆ ಬಹಳ ಆಹಾರ ಇಟ್ಟಿಕೊಂಡು ಬೀದುಕೊಂಡಿರುವೆಯಲ್ಲ, ಅದು ಹೇಗಾದೀತು? ತಿಂದರೆ ಹೊಟ್ಟಿ ತುಂಬುತ್ತದೆ. ಇದು ಹೇಗೋ ಹಾಗೆಯೇ ಈ ಬೋಧವನ್ನ ನಿನ್ನ ತಲೆಯೊಳಗೆ ಒಳಗೆ ಅಂದರೆ ತೀರ ಒಳಗೆ ಹಾಕಿಕೊಳ್ಳಬೇಕು. ಅದನ್ನ ಹೊರಗೆ ಇಟ್ಟರೆ, ನಿನ್ನ ಅನ್ವಯಿಸಿಕೊಳ್ಳದೆ ಹೋದರೆ ಹೊಟ್ಟೆಯ ಮೇಲೆ ರೊಟ್ಟಿ ಕಟ್ಟಿಕೊಂಡು ಹಾಗೆಯೇ ಎಂದು ತಿಳಿದುಕೊಂಡು ಬಿಡಬೇಕು. ಅದಕ್ಕೇನಂತಾರ ಇಲ್ಲಿ ಸ್ವಾನುಭಾವ ಚಿಂತನದ ಮಹತ್ವ ಹೇಳಕತ್ತಾರ ಅವರು. ಸ್ವಾನುಭಾವ ಚಿಂತನದ ಮಹತ್ವ. ಗುರು ಶಾಸ್ತ್ರ ಇರ್ತಾವ, ಗುರುಗಳು ಹೇಳ್ತಾರ, ಶಾಸ್ತ್ರನೂ ಅದಾವ, ಓದ್ತೀರಿ. ಆದ್ರ ಅಲ್ಲಿ ಹೇಳಿದ ವಿಷಯವನ್ನ ಮನಸ್ಸಿಗೆ ಹಚ್ಕೊಂಡು ಸ್ವಾನುಭಾವ ಚಿಂತನೆ ಮಾಡಬೇಕು. ಅದಕ್ಕೆ ಗುರು ಶಾಸ್ತ್ರ ಮತ್ತು ನಮ್ಮ ಒಳಗಿರುವ ಅರಿವು ಏನ್ ಆಗಲ್ಲ, ಈ ಮೂರು ಏನ್ ಹೇಳ್ತಾವ ಅದು ಮ್ಯಾಚ್ ಆಯ್ತು ಅಂತಂದ್ರ ಅದಕ್ಕೆ ಜ್ಞಾನ ಅಂತಾರೆ ಅಂತೇಳಿ. ಟೈಮ್ ಆಯ್ತು, ಸಾಕು. ಇದರ ಮುಂದಿನ ಭಾಗ ನಾನು ವೀರಶೈವಾನಂದ ಚಂದ್ರಿಕೆ ಅನ್ನೋ ಗ್ರಂಥದೊಳಗ ಲಿಂಗ ಆವರಣವನ್ನ ಹೋದ ವಾರ ಮಾಡಿದ್ದೆ. ಸಂಪೂರ್ಣ ಸಮಯ ಅದಕ್ಕೆ ತಗೊಂಡು ಬಿಟ್ಟಿದ್ದೇವಲ್ಲ, ಅದಕ್ಕೆ ಇವತ್ತು ಅದನ್ನ ಒಂದ್ ಸ್ವಲ್ಪ ಹಿಂದಕ್ಕೆ ಇಟ್ಟು ಏನ್ ಮಾಡಿವಿ, ಈ ಒಂದು ವೇದಾಂತ ಪ್ರವಚನ ಸದ್ಗುರು ಶ್ರೀ ಶಂಕರಾನಂದ ಭಟ್ಟರ ಒಂದು ಬುಕ್ ಓದಮು ಅಂತೇಳಿ ಇದನ್ನೇ ಇವತ್ತು ಇಟ್ಕೊಂಡು ಕೂತೀನಿ. ವಿಷಯ ಬಹಳ ಚಂದ. ಜ್ಞಾನ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಅದು ಯಾವುದರಿಂದ ಅದು ಪರಿಪೂರ್ಣ ಆಗ್ತದೆ ಅನ್ನೋದು ಬಹಳ ಡೀಟೇಲ್ ಆಗಿ ನೀಟಾಗಿ ಹೇಳ್ಯಾರ. ಈಗ ಇದ್ರ ಮುಂದಿನ ಭಾಗ ಮತ್ತೆ ಅವಕಾಶ ಸಿಕ್ಕಾಗ ಮಾಡೋಣ. ಸ್ವಾನುಭಾವ ಚಿಂತನೆ ಮಾಡಲಾರ್ದೆ ಬರೀ ಗುರುವಿನಲ್ಲಿ ಕುಳಿತು ಶ್ರವಣ ಮಾಡಿ ನಾಟಕ ಮಾಡಿದ್ರೆ, ಮನೆ ತುಂಬಾ ಶಾಸ್ತ್ರಗಳು ಇಟ್ಕೊಂಡು ಓದ್ಲಿಲ್ಲ ಬರೀಲಿಲ್ಲ ಅಂತಂದ್ರೆ ಅದು ತಗೊಂಡು ಏನ್ ಮಾಡ್ಬೇಕು? ಸ್ವಾನುಭಾವ ಚಿಂತನ ಅಂದ್ರೆ ಒಳಗೆ ಹತ್ಬೇಕಾದ್ರೆ ಸ್ವಲ್ಪ ಹತ್ತಿ, ಅದರಿಂದ ನಮಗ ಲಾಭ ಆಗ್ತದೆ. ಸ್ವಾನುಭಾವ ಚಿಂತನದಿಂದ ಬರೀ ಗುರು ಶಾಸ್ತ್ರಗಳು ಹಿಡ್ಕೊಂಡು ಕೂತ್ರ ಆಗಂಗಿಲ್ಲ. ಏನಾರ ಡೌಟ್ ಅದ ಇವತ್ತು ಹೇಳಿದ ಪಾಠದಾಗ? ಗುರು ಶಾಸ್ತ್ರ ಮತ್ತು ಒಳಗಿರುವ ಸ್ವಾನುಭಾವ ಚಿಂತನ ಇವು ಮೂರು ಒಂದಾಗ್ಬೇಕು. ಈ ಮೂರು ಒಂದಾಗಿ ಏನ್ ಹೇಳ್ತದ ಅದೇ ಜ್ಞಾನ. ಚಂದ ಪಾಠ. ಓಕೆ, ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಂಜೆ 8:15 ಪಾಠಕ್ಕೆ ಸೇರೋಣ ಎಲ್ಲರೂ.